ಹಲೋ ಎವ್ರಿವನ್, ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ ಇಸ್ರೋದಲ್ಲಿ ಒಂದು ನೋಟಿಫಿಕೇಷನ್ ರಿಲೀಸ್ ಆಗಿತ್ತು ರೀಸೆಂಟಾಗಿ ಫೆಬ್ರವರಿ 10th. ಸೊ ಇವತ್ತು ಲಾಸ್ಟ್ ಡೇಟ್ ಇದೆ, ಅದು ಮಾರ್ಚ್ 1ಗೆ. ಸೊ ಯಾರೆಲ್ಲರೂ ಇಸ್ರೋದಲ್ಲಿ ಜಾಬ್ ತೊಗೊಳ್ಬೇಕಂತಿದ್ದೀರಾ ಸೊ ಅವರು ಈ ನೋಟಿಫಿಕೇಷನ್ಗೆ ಅಪ್ಲೈ ಮಾಡ್ಬೋದು. ಈ ನೋಟಿಫಿಕೇಷನ್ ಸಂಬಂಧಪಟ್ಟಂಥ ಒಂದು ವಿಡಿಯೋ ನಾನು ಈಗಾಗಲೇ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಆ ನೋಟಿಫಿಕೇಷನ್ ನೋಡಿ, ಆ ವಿಡಿಯೋನ ನೋಡಿದ್ರೆ ನಿಮ್ಗೆ ಆ ನೋಟಿಫಿಕೇಷನಲ್ಲಿ ಏನು ಡೀಟೇಲ್ ಇದೆ ಅದೆಲ್ಲ ನಾನು ಆ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಅದನ್ನು ಒಂದಿಷ್ಟು ಮಾಹಿತಿನ ಇದನ್ನು ತೊಗೊಂಡಿದ್ದೀನಿ, ಯಾಕಂದರೆ ಇವತ್ತೇ ಲಾಸ್ಟ್ ಡೇಟ್ ಇರೋದು. ಸೊ ಯಾರೆಲ್ಲ ಇನ್ನೂ ಅಪ್ಲೈ ಮಾಡಿದ್ರು ಫೀ ಪೇ ಮಾಡಿಲ್ಲ ಅವರು ಇವತ್ತೇ ಕೊನೆ ದಿನಾಂಕ ನೋಡಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಫೆಬ್ರವರಿ 10, ನಾನು ಹೇಳಿದ್ನಲ್ಲ ಫೆಬ್ರವರಿ 10, 2024ಕ್ಕೆ ಈ ನೋಟಿಫಿಕೇಷನ್ ರಿಲೀಸ್ ಆಗಿತ್ತು. 1 ಮಾರ್ಚ್ 2024 ಅಂದರೆ ಇವತ್ತು ಲಾಸ್ಟ್ ಡೇಟ್ ಆಗಿರುತ್ತೆ. ಎಷ್ಟು ಗಂಟೆಗೆ? 11:55ಕ್ಕೆ ಎಂಡ್ ಆಗೋಗುತ್ತೆ. ಸೊ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಯಾರೆಲ್ಲ ಅಪ್ಲಿಕೇಶನ್ ಅಪ್ಲೈ ಮಾಡಿಲ್ಲ ಬೇಗನೆ ಅಪ್ಲೈ ಮಾಡ್ಕೊಳ್ಳಿ. ಅಪ್ಲೈ ಮಾಡಿದ್ದು ಇನ್ನೂ ಫೀಸ್ ಪೇ ಮಾಡಿಲ್ಲ ಅವರು ಪೇ ಮಾಡ್ಕೊಂಬಿಡಿ. ಇವತ್ತೇ ಲಾಸ್ಟ್ ಡೇಟ್ ಇರೋದು. ಅಪ್ಲೈ ಮಾಡಿ ಫೀಸ್ ಪೇ ಮಾಡದೇ ಇರೋರು ನಾಳೆ ಪೇ ಮಾಡ್ತೀರಂದರೆ ಅವಕಾಶ ಇರಲ್ಲ. ಹಾಗಾಗಿ ಇವತ್ತೇ ಲಾಸ್ಟ್ ಡೇಟ್ ಇರೋದು, ಆದಷ್ಟು ಬೇಗನೆ ಕಂಪ್ಲೀಟ್ ಮಾಡ್ಕೊಳ್ಳಿ ಆ ಪ್ರಾಸೆಸ್ನ. ಸಿಂಪಲ್ ಪ್ರಾಸೆಸ್ ಇದೆ, ಜಸ್ಟ್ 1 ಅವರ್ ಕೂತ್ಕೊಂಡ್ರೆ ಎಲ್ಲ ಕಂಪ್ಲೀಟ್ ಮಾಡ್ಕೊಂಬಿಡ್ಬೋದು. ಅಪ್ಲೈ ಮಾಡದೇ ಇರೋರಿಗೂ ಇನ್ನೂ ಈಗಕ್ಕೂ ಟೈಮ್ ಇದೆ, ಇನ್ನೂ ಅರ್ಧ ದಿನ ಇದೆ. ನೈಟಿಗೆಲ್ಲ ಆರಾಮಾಗಿ ಇದು ಮಾಡ್ಕೋಬೋದು, ಏನಂತೀರ ಅಪ್ಲೈ ಮಾಡಿಕೊಂಡು ಫೀ ಪೇ ಮಾಡ್ಕೊಳ್ಬೋದು. ಇನ್ನು ನೆಕ್ಸ್ಟ್ ಬರೋಣ. ಸೊ ನೋಡಿ, ಮೆಕ್ಯಾನಿಕಲ್ಲು ಈ ಇಸ್ರೋ ಯು ಎನ್ ಇಲ್ಲ ಇದೆ ನೋಡಿ, ಇಲ್ಲಿ URSC ಈ ವೆಬ್ಸೈಟಲ್ಲಿ ಹೋದ್ರೂ ನಿಮಗೆ ಸಿಗುತ್ತೆ, ಅಥವಾ ಐಸ್ಟಾರ್ಕ್ ಅಂತ ಗೌರ್ಮೆಂಟ್ ಐಸ್ಟಾರ್ಕ್ ಅನ್ನೋ ವೆಬ್ಸೈಟಲ್ಲಿ ಹೋದ್ರೂ ನಿಮಗೆ ಇನ್ನೂ ಅಪ್ಲಿಕೇಶನ್ ಸಿಗುತ್ತೆ, ಅಲ್ಲಿ ಅಪ್ಲೈ ಮಾಡ್ಬೋದು. ಸೊ ಅದರಲ್ಲಿ ಪೋಸ್ಟ್ ಕೋಡ್ ನಿಮಗೆ 022 ಇರುತ್ತೆ. ಡಿಪಾರ್ಟ್ಮೆಂಟ್ ಬಂದು ಮೆಕ್ಯಾನಿಕಲ್ ಇಂಜಿನಿಯರಿಂಗು, ಅಂದರೆ ಮೆಕ್ಯಾನಿಕಲ್ಗೆ ಯಾರೆಲ್ಲ ಅಪ್ಲೈ ಮಾಡ್ತಾರೋ ಅವರಿಗೆ ಈ ಪೋಸ್ಟ್ ಕೋಡ್ ಇದು, ಓಕೆನಾ. ಅದಾಗಿನ ನಂತರ ಮೆಕ್ಯಾನಿಕಲ್ಗೆ ಎಷ್ಟು ವೇಕೆನ್ಸೀಸ್ ಇದೆ ಅಂದರೆ 12 ವೇಕೆನ್ಸೀಸ್ ಇದೆ. 12 ಯಾವ ರೀತಿಯಲ್ಲಿ ಡಿಸ್ಟ್ರಿಬ್ಯೂಷನ್ ಆಗಿದೆ ಅಂತ ನೋಡೋದಾದರೆ, ಅನ್ರಿಸರ್ವ್ಡ್ಗೆ 5, OBCಗೆ 3, SCಗೆ 2, EWSಗೆ 2. ಇಷ್ಟರಲ್ಲಿ URL ಏನು 5 ಇದೆಯಲ್ಲ, 5ರಲ್ಲಿ 1, URL 5ರಲ್ಲಿ 1 ಹಾಗೂ EWSಲ್ಲಿ 2ರಲ್ಲಿ 1. ಇದು MCF ಅಂದರೆ ಮಾಸ್ಟರ್ ಕಂಟ್ರೋಲ್ ಫೆಸಿಲಿಟಿ ಹಾಸನ್ನಲ್ಲಿರೋದು. ಮಾಸ್ಟರ್ ಕಂಟ್ರೋಲ್ ಫೆಸಿಲಿಟಿ ಹಾಸನ್ನಲ್ಲಿರುವಂಥದ್ದಕ್ಕೆ ಇದು ವೇಕೆನ್ಸಿ ಇರುತ್ತೆ. ಅಂದರೆ UR 1 ಮತ್ತು EWS 1, ಈ 2 ವೇಕೆನ್ಸಿ ಬಂದು ಇಲ್ಲಿರೋ ಲೊಕೇಶನ್ಗೆ ಇರುತ್ತಿದ್ದು. ಒಟ್ಟಿಗೆ ಇವೆಲ್ಲ ಏನು ವೇಕೆನ್ಸಿ ಇದೆ ಎಲ್ಲ ಕಂಪ್ಲೀಟ್ ಬೆಂಗಳೂರು ರೀಜನ್ನು ಜೊತೆಗೆ ಹಾಸನ ರೀಜನ್. ಅದರಲ್ಲಿ ಕೇವಲ ಈ 2 ವೇಕೆನ್ಸೀಸ್ ಮಾತ್ರ ಹಾಸನ ಕಡೆಗೆ ಹೋಗ್ತಿದೆ, ಉಳಿಕಿರೋ 10 ವೇಕೆನ್ಸಿ ಬೆಂಗಳೂರು ಕಡೆಗೆ ಹೋಗುತ್ತೆ. ಸೊ ಇದಕ್ಕೆ ಅಪ್ಲೈ ಮಾಡೋದಕ್ಕೆ ಕ್ವಾಲಿಫಿಕೇಷನ್ ಇರಬೇಕಂತ ಹೇಳಿದ್ದಂದರೆ ವಿಡಿಯೋದಲ್ಲಿ ಡಿಪ್ಲೊಮಾದಲ್ಲಿ ಫಸ್ಟ್ ಕ್ಲಾಸ್ ಇರಲೇಬೇಕು, ಅಂದರೆ 60+% ಇರಬೇಕು. ಅದು ಯಾವುದು ಡಿಪಾರ್ಟ್ಮೆಂಟಲ್ಲಿ? ಮೆಕ್ಯಾನಿಕಲಲ್ಲಿ. ಸೊ ಮೆಕ್ಯಾನಿಕಲ್ಲು ಡಿಪ್ಲೊಮಾ ಇನ್ ಫಸ್ಟ್ ಕ್ಲಾಸ್ ಮಾಡಿದರೆ ನೀವು ಈ ಪೋಸ್ಟ್ ಕೋಡ್ಗೆ ಇಷ್ಟು ವೇಕೆನ್ಸೀಸ್ಗೆ ಎಲಿಜಿಬಲ್ ಇರ್ತೀರಾ. ಸೊ ಅಪ್ಲೈ ಮಾಡ್ಕೊಳ್ಳಿ, ಯಾರೆಲ್ಲ ಬೇಗನೆ ಆಗಿಲ್ಲೋ ಬೇಗನೆ ಅಪ್ಲೈ ಮಾಡ್ಕೊಂಡು ಈ ಅವಕಾಶನ ನಿಮ್ಮದು ಮಾಡ್ಕೊಳ್ಳಿ. ನೆಕ್ಸ್ಟ್ ಏಜ್ ಲಿಮಿಟ್ ಕಡೆ ಬರೋದಾದರೆ 18ರಿಂದ 35 ವರ್ಷದ ಒಳಗಡೆ ಯಾರೆಲ್ಲ ಇರ್ತೀರೋ ಅವರು ಈ ನೋಟಿಫಿಕೇಷನ್ಗೆ ಎಲಿಜಿಬಲ್ ಇರ್ತೀರ. ಪೇ ಸ್ಕೇಲ್ ನೋಡೋದಾದರೆ ಲೆವೆಲ್ 7 ಇರುತ್ತೆ, ಅಂದರೆ ಬೇಸಿಕ್ 44,900 ರೂಪಾಯಿ, 44,900 ರೂಪಾಯಿ. ಇದಕ್ಕಿನ್ನೊಂದು ಎಕ್ಸ್ಟ್ರಾ 20,000 ಜೋಡಿಸಿದ್ರು 60,000ದಿಂದ 65,000 ಬಂದುಬಿಡುತ್ತೆ ಇನ್ ಹ್ಯಾಂಡ್ ಸ್ಯಾಲ್ರಿ. ಇದು ಎಲ್ಲ ಡಿಡಕ್ಷನ್ಸ್ ಆಗಿ ಅದಾಗಿ ನಂತರ ಇಲ್ಲಿ ಪೋಸ್ಟ್ ಕೋಡ್ ನೋಡಿ, ಇಷ್ಟು ಪೋಸ್ಟ್ ಕೋಡ್ ಇವೆಲ್ಲ ಏನು ಟೆಕ್ನಿಕಲ್ ಅಸಿಸ್ಟೆಂಟ್ EC, ಸಿವಿಲ್, CS ಎಲ್ಲರಿಗೂ ಇದೆ. ಅದರಲ್ಲಿ ಮೆಕ್ಯಾನಿಕಲ್ ಇರೋ ಪೋಸ್ಟ್ ಕೋಡ್ 022, ಓಕೆನಾ. ಇದು ಕ್ಲಿಯರ್ ಆಗಿದೆ ಅನಿಸುತ್ತೆ. ಏಜ್ ಏನು, ಪೇ ಸ್ಕೇಲ್ ಏನು, ಪೋಸ್ಟ್ ಕೋಡ್ ಏನು ಡಿಪ್ಲೊಮಾದಲ್ಲಿ ಎಷ್ಟಿರಬೇಕು, ಸೀಟ್ಸ್ ಎಷ್ಟಿದ್ದಾವೆ, ಯಾವ್ಯಾವ ಕ್ಯಾಟಗಿರಿ ಎಷ್ಟಿದೆ ಅಂತೇಳಿ ಇಲ್ಲಿ ಹೇಳ್ತಾ ಇದ್ದಾನೆ. ನೆಕ್ಸ್ಟ್ ಎಕ್ಸಾಮ್ ಫಾರ್ಮೇಟಿಗೆ ಬರೋದಾದರೆ ನೋಡಿ, ಪ್ಯಾಟರ್ನ್ ಆಫ್ ಎಕ್ಸಾಮು ಟೆಕ್ನಿಕಲ್ ಅಸಿಸ್ಟೆಂಟ್ ಪೋಸ್ಟ್ಗೆ 1.5 ಗಂಟೆ ಎಕ್ಸಾಮ್ ಇರುತ್ತೆ, ಅಂದರೆ 90 ನಿಮಿಷ, 90 ಮಿನಿಟ್ಸ್ ಇದೆ ಎಕ್ಸಾಮ್ ನಡೆಯೋದು. ಟೋಟಲ್ ಎಷ್ಟು ಕ್ವಶನ್ಸ್ ಇರುತ್ತೆ ಅಂದರೆ 80 ಕ್ವಶನ್ಸ್ ಇರುತ್ತೆ. ಎಷ್ಟು ಮಾರ್ಕ್ಸ್ಗೆ ಇರುತ್ತೆ ಅಂದರೆ 80 ಮಾರ್ಕ್ಸ್ಗೆ ಇರುತ್ತೆ. 80 ಮಾರ್ಕ್ಸ್ಗೆ, ಯಾಕಂದರೆ ಒಂದು ಕ್ವಶನ್ 1 ಮಾರ್ಕ್ ಅಂತ ಹೇಳಿದೆ ನೋಡಿ ಇಲ್ಲಿ, ಓಕೆನಾ. ಪ್ಲಸ್ 1 ಮಾರ್ಕ್, ಪ್ರತಿ ಕ್ವಶನ್ಗೆ 1 ಮಾರ್ಕ್ ಸಿಗುತ್ತೆ. ಒಂದು ವೇಳೆ ತಪ್ಪಾಯ್ತಪ್ಪ ಅಂದರೆ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ನೆಗೆಟಿವ್ ಮಾರ್ಕಿಂಗ್ ಎಷ್ಟಿರುತ್ತೆ ಅಂದರೆ 0.33 ಇರುತ್ತೆ. ಇದು ಇನ್ನೊಂದು ಅರ್ಥದಲ್ಲಿ ಹೆಂಗೆ ಹೇಳ್ಬೋದು ಅಂದರೆ 1/3 ಅಂತ ಹೇಳ್ಬೋದು. 1/3 ನೆಗೆಟಿವ್ ಇದು. ಸೊ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಅದಾಗಿ ನಂತರ ಯಾರೆಲ್ಲ ಈ ಪೇಪರ್ನ ಕ್ವಾಲಿಫೈ ಮಾಡ್ಕೊಂಡ್ಬಿಡ್ತಿರೋ, ಯಾರೆಲ್ಲ ಈ ಪೇಪರಲ್ಲಿಂದ ಶಾರ್ಟ್ ಲಿಸ್ಟ್ ಆಗ್ತಿರೋ ಅವರು ಶಾರ್ಟ್ ಲಿಸ್ಟ್ ಆಗಿರೋ ಕ್ಯಾಂಡಿಡೇಟ್ಸ್ಗೆ ಸ್ಕಿಲ್ ಟೆಸ್ಟಿಗೆ ಕರೀತಾರೆ. ಸ್ಕಿಲ್ ಟೆಸ್ಟು 1:15 ವೇಕೆನ್ಸೀಸ್ 1:15 ಟೈಮ್ಸಲ್ಲಿ ಕರೀತಾರೆ. ಒಂದು ಪೋಸ್ಟ್ಗೆ 15 ಜನ, ಹಂಗೆ ಟೋಟಲ್ ಇರೋದು 12 ಅಲ್ಲ, 12 × 15 ಇಷ್ಟು ಜನ ಏನಾಗ್ತಾರೆ ಸ್ಕಿಲ್ ಟೆಸ್ಟಿಗೆ ಹೋಗ್ತಾರೆ, ಓಕೆನಾ. ಇಷ್ಟು ಜನ ಸ್ಕಿಲ್ ಟೆಸ್ಟಿಗೆ ಕರೀತಾರೆ. ಸ್ಕಿಲ್ ಟೆಸ್ಟ್ ಬಂದು 100 ಮಾರ್ಕ್ ಕಂಡಕ್ಟ್ ಮಾಡ್ತಾರೆ. ಇದೊಂದು ಕ್ವಾಲಿಫೈಯಿಂಗ್ ನೇಚರ್ ಮಾತ್ರ, ಜಸ್ಟ್ ಪಾಸ್ ಆದರೆ ಸಾಕು. ಇಲ್ಲಿ ಬಂದಿರೋ ಮಾರ್ಕ್ಸ್ ನಮ್ಮ ಮೈನ್ ಲಿಸ್ಟಿಗೆ ಆ್ಯಡಪ್ ಆಗಲ್ಲ, ಅಂದರೆ ಇಲ್ಲಿ ಬಂದಿರೋ ಮಾರ್ಕ್ಸ್ ಶಾರ್ಟ್ ಲಿಸ್ಟ್ ಆಗೋದಕ್ಕೆ ಯೂಸ್ಫುಲ್ ಆಗಲ್ಲ, ಬಟ್ ಕ್ವಾಲಿಫೈ ಮಾಡ್ಕೊಳ್ಬೇಕು. ಎಷ್ಟು ಸರ್ ಕ್ವಾಲಿಫೈಯಿಂಗ್ ಅಂದರೆ ನೋಡಿ, 100 ಮಾರ್ಕ್ಸ್ಗೆ 50 ಮಾರ್ಕ್ಸ್ ಕಂಪಲ್ಸರಿ ತೆಗಿಲೇಬೇಕು ಜಸ್ಟ್ ಪಾಸ್ ಆಗೋದಕ್ಕೆ. 100 ಮಾರ್ಕ್ಸ್ಗೆ ಜಸ್ಟ್ 50 ಮಾರ್ಕ್ಸ್ ತೆಗಿಲೇಬೇಕು ಪಾಸ್ ಆಗೋದಕ್ಕೆ. 50 ಮಾರ್ಕ್ಸ್ ಎಲ್ಲರೂ ಸರ್ ಅಂದರೆ ಇಲ್ಲ, UR ಕ್ಯಾಂಡಿಡೇಟ್ಸ್ ಅನ್ರಿಸರ್ವ್ಡ್ ಕ್ಯಾಟಗಿರಿಗೆ 50, ಅದೇ OBC ಅವ್ರಿಗೆ ಹಾಗೂ SCಗೂ ಹಾಗೂ STಗೂ ಎಷ್ಟು ಮಾರ್ಕ್ಸು 40 ಮಾರ್ಕ್. 100ರಲ್ಲಿ 40 ಮಾರ್ಕ್ ಬಂದುಬಿಟ್ರೆ ಪಾಸ್ ಈ ಕ್ಯಾಟಗರೀಸ್. ಅನ್ರಿಸರ್ವ್ಡ್ ಮಾತ್ರ ಕಂಪಲ್ಸರಿ 50 ಮಾರ್ಕ್ಸ್ ಬರಲೇಬೇಕು, ಮಿನಿಮಮ್ 100ರಲ್ಲಿ ಮಿನಿಮಮ್ 50 ಮಾರ್ಕ್ಸ್ ಬರಲೇಬೇಕು ಪಾಸ್ ಆಗೋದಕ್ಕೆ.
ಸ್ಕಿಲ್ ಟೆಸ್ಟಲ್ಲಿ ಬಂದಿರೋ ಮಾರ್ಕ್ಸು ಮೇನ್ ಲಿಸ್ಟಿಗೆ ಆ್ಯಡಪ್ ಆಗಲ್ಲ. ಇಲ್ಲಿ ರಿಟರ್ನ್ ಟೆಸ್ಟಲ್ಲಿ ಏನು ಬರೆದಿರ್ತಾರಲ್ಲ ಆ ಮಾರ್ಕ್ಸದ ಆಧಾರದ ಮೇಲೆ ನಿಮ್ಮ ಲಿಸ್ಟು ರೆಡಿ ಆಗುತ್ತೆ, ಫೈನಲ್ ಲಿಸ್ಟ್. ನೋಡಿ ಇನ್ನೊಂದು ಹೇಳಿದಾನೆ ಇಲ್ಲಿ, ಅನ್ರಿಸರ್ವ್ಡ್ ಕ್ಯಾಟಗರಿಗೆ 80 ಮಾರ್ಕ್ ಅಂದರೆ 80 ಕ್ವಶನ್ಗೆ ಮಿನಿಮಮ್ 32 ಮಾರ್ಕ್ ತೆಗಿಲೇಬೇಕು. 80 ಮಾರ್ಕ್ಗೆ ಮಿನಿಮಮ್ 32 ಮಾರ್ಕ್ ತೆಗಿಲೇಬೇಕು. ಇದರ ಅರ್ಥ ಏನಪ್ಪ ಅಂದರೆ, ಇವಾಗ ನೀವು ರಿಟರ್ನ್ ಎಕ್ಸಾಮ್ ಬರೀತೀರಾ, ಟೆಸ್ಟ್ ನಡೆಯುತ್ತೆ. ಟೆಸ್ಟ್ ನಡೆದಿದ ನಂತರ ಒಂದು ಲಿಸ್ಟ್ ರೆಡಿ ಮಾಡ್ತಾರೆ. ಈ ಲಿಸ್ಟಲ್ಲಿ ಯಾರೆಲ್ಲ ಇರ್ತಾರೆ ಅಂದರೆ 32 ಮಾರ್ಕ್ UR ಅವರು ಅನ್ರಿಸರ್ವ್ಡ್ ಕ್ಯಾಟಗರಿ ಅವರು ಇತ್ತು ಅಂತಂದರೆ 32 ಮಾರ್ಕ್ ಮೇಲೆ 32 ಮಾರ್ಕ್ ಅಥವಾ 32 ಮೇಲೆ ಯಾರು ಬಂದಿರ್ತಾರೆ ಅವ್ರ ಹೆಸರುಗಳು ಇರುತ್ತೆ. OBC ಕ್ಯಾಟಗರಿ ಈ 4 ಕ್ಯಾಟಗರಿ ಅವರಿಗೆ 24 ಮಾರ್ಕ್ ಮಿನಿಮಮ್ 24 ಮಾರ್ಕ್ ಬರೀಲೇಬೇಕು. ಅದರ್ಸ್ಗೆ ಎಷ್ಟು ಮಿನಿಮಮ್ 24 ಮಾರ್ಕ್ ಬರಲೇಬೇಕು. ಯಾರೆಲ್ಲ 24 ಮಾರ್ಕ್ ಮೇಲೆ ಬರ್ತಾರೆ ಅವರೆಲ್ಲ ಈ ಲಿಸ್ಟಲ್ಲಿ ಇರ್ತಾರೆ. ಓಕೆನಾ, ಇದೇನಿದು ಜಸ್ಟ್ ಎಲಿಜಿಬಲ್ ಲಿಸ್ಟಿನ ಇದು. ಈ ಲಿಸ್ಟಲ್ಲಿಂದ ಮೇನ್ ಲಿಸ್ಟ್ ರೆಡಿ ಮಾಡ್ತಾರೆ. ಅಂದರೆ ಸ್ಕಿಲ್ ಟೆಸ್ಟಿಗೆ ಯಾರೆಲ್ಲ ಶಾರ್ಟ್ ಲಿಸ್ಟ್ ಮಾಡಬೇಕಲ್ಲ ಆ ಲಿಸ್ಟಿಗೆ. ಅಂದರೆ ಇದರಲ್ಲಿ ಬಂದಿರೋರ್ದು ಮಾರ್ಕ್ಸ್ನಲ್ಲಿ ಒಬ್ಬರದ್ದು 32 ಬಂದಿರುತ್ತೆ, ಒಬ್ಬರದ್ದು 33, ಒಬ್ಬರದ್ದು 50, ಒಬ್ಬರದ್ದು 60, 70, 80 ಹಿಂಗೆ ಬಂದಿರೋದೆಲ್ಲ ಲಿಸ್ಟ್ ರೆಡಿ ಮಾಡ್ತಾರೆ. ಒಟ್ಟಿಗಂತೂ ಈ ಲಿಸ್ಟಲ್ಲಿ ಯಾರು ಇರ್ತಾರೆ ಅಂದರೆ 32 ಮೇಲಿರೋರು ಮತ್ತು ಬೇರೆ ಕ್ಯಾಟಗರಿ ಅವರದ್ದು 24 ಮೇಲಿರೋರು ಅವರು ಮಾತ್ರ ಈ ಲಿಸ್ಟಲ್ಲಿ ಇರ್ತಾರೆ. ಆ ಲಿಸ್ಟ್ನಿಂದ ಅವರು ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಅಂದರೆ ಈ ಲಿಸ್ಟಲ್ಲಿಂದ ಕಟ್ ಆಫ್ನ ರೆಡಿ ಮಾಡ್ತಾರೆ. ಕಟ್ ಆಫ್ ಮಾರ್ಕ್ಸ್ ಅಂದರೆ 1:5 ರೇಷಿಯೋದಲ್ಲಿ 1:15 ರೇಷಿಯೋದಲ್ಲಿ ಮೆಂಬರ್ಸ್ನ ರೆಡಿ ಮಾಡಿಬಿಟ್ಟು ಒಂದು ಲಿಸ್ಟ್ ರೆಡಿ ಮಾಡ್ತಾರೆ. ಈ ಲಿಸ್ಟ್ ಬಂದು ಸ್ಕಿಲ್ ಟೆಸ್ಟಿಗೆ ಹೋಗುತ್ತೆ. ಏನಾಯಿತು, ಈ ಲಿಸ್ಟು ಸ್ಕಿಲ್ ಟೆಸ್ಟಿಗೆ ಹೋಗುತ್ತೆ. ಈ ಸ್ಕಿಲ್ ಟೆಸ್ಟಲ್ಲಿ ಯಾರೆಲ್ಲ ಕ್ವಾಲಿಫೈ ಆಗ್ತಾರೋ ಅವಾಗ ಮತ್ತೆ ಅದರಲ್ಲಿಂದ ಫಿಲ್ಟರ್ ಮಾಡಿ ಮೇಯ್ನ್ ಲಿಸ್ಟ್ ಮಾಡಿಬಿಡ್ತಾರೆ. ಇದೇ ನಮ್ಮ ಮೇಯ್ನ್ ಲಿಸ್ಟ್. ಸ್ಕಿಲ್ ಟೆಸ್ಟಲ್ಲಿ ಪಾಸ್ ಆಗ್ತಾರೆ. ಪಾಸ್ ಆಗಿರೋರು ಆ ಮಾರ್ಕ್ಸ್ ನೋಡ್ತಾರೆ. ಮಾರ್ಕ್ಸ್ ಆಧಾರದ ಮೇಲೆ ಮತ್ತೆ ಏನು ಮಾಡ್ತಾರೆ, ಲಿಸ್ಟ್ನ ರೆಡಿ ಮಾಡ್ತಾರೆ. ಲಿಸ್ಟ್ನ ರೆಡಿ ಮಾಡಿ ಇವ್ರಿಗೆ DVಗೆ ಹಾಗೂ ಮೆಡಿಕಲ್ ಚೆಕಪ್ ಕರೀತಾರೆ. ಒಟ್ಟಿಗೆ ಹೇಳಬೇಕಂದ್ರೆ ಈ ಲಿಸ್ಟಲ್ಲಿ ನೀವು ಇರಬೇಕಂದ್ರೆ 32 ಮೇಲೆ ಇರಲೇಬೇಕು. 32 ಅಥವಾ 32 ಮೇಲೆ 32 ಅಥವಾ 32 ಮೇಲೆ ಇರಲೇಬೇಕು. ಇವರು ಅದರ್ಸ್ ಆದರೆ 24 ಅಥವಾ 24 ಮೇಲೆ ಕಂಪಲ್ಸರಿ ಇರಬೇಕು. 23 ಬಂದರೆ ಫೇಲ್ OBC ಅವರು. 22 ಬಂದ್ರೂ ನೀವು ಈ ಪ್ರಾಸೆಸ್ಸಿಂದ ಎಲಿಮಿನೇಟ್ ಆಗೋಗ್ಬಿಡ್ತೀರ. ಅದಾದ ನಂತರ ಅದೇ ಥರ UR ಅವರು ಅಷ್ಟೇ. UR ಅಲ್ಲಿ ಏನಾರು ನಿಮ್ಮದು ಕ್ಯಾಟಗರಿ UR ಇತ್ತಂದರೆ 31 ಬಂದರೆ ನೀವು ಪ್ರಾಸೆಸ್ಸಿಂದನೇ ಎಲಿಮಿನೇಟ್. ಇನ್ನು ಮುಂದೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಬರುತ್ತೆ, DV ಬರುತ್ತೆ, ಕಮ್ಮಿ ಮಾರ್ಕ್ಸ್ ಬಂದರೂ ಒಳಗಡೆ ಎಂಟ್ರಿ ಆಗ್ತೀವಿ ಅಂತ ಯೋಚನೆ ಇರುತ್ತಲ್ಲ ಅವರು ಎಲಿಮಿನೇಟ್. ಕಮ್ಮಿ ಮಾರ್ಕ್ಸ್ ಅಂದರೆ ಮಿನಿಮಮ್ ಅಂದರೂ 32 ಮಾರ್ಕ್ಸ್ ಇರಲೇಬೇಕು. ಅದಕ್ಕಿಂತ ಕಮ್ಮಿ ಇರಲೇಬಾರ್ದು. ಇದ್ದಿದ್ದವರು ಈ ಲಿಸ್ಟಿಗೆ ಹೋಗ್ತಾರೆ, ಜಸ್ಟ್ ಎಲಿಜಿಬಲ್ ಲಿಸ್ಟ್ ಅಷ್ಟೇ. ಈ ಲಿಸ್ಟಲ್ಲಿಂದ ಏನು ಮಾಡ್ತಾರೆ ಅವರು, ಶಾರ್ಟ್ ಲಿಸ್ಟ್ ಮಾಡ್ತಾರೆ 1:15 ರೇಷಿಯೋದಲ್ಲಿ. ಏನಕ್ಕೆ, ಸ್ಕಿಲ್ ಟೆಸ್ಟ್ಗೆ. ಈ ಬಂದಿರೋ ಲಿಸ್ಟಲ್ಲಿಂದ ಜನನ ಸ್ಕಿಲ್ ಟೆಸ್ಟಲ್ಲಿದೆ ನೋಡಿಬಿಟ್ಟು ಪಾಸ್ ಯಾರು ಆಗ್ತಾರೆ ನೋಡಿಕೊಂಡು ಫೇಲ್ ಆಗಿರೋನ್ನ ಎಲಿಮಿನೇಟ್ ಮಾಡಿ ಪಾಸ್ ಆಗಿರೋನ್ನ ಮೇನ್ ಲಿಸ್ಟಿಗೆ ರೆಡಿ ಮಾಡ್ತಾರೆ. ಓಕೆನಾ, ಇದು ಅರ್ಥ ಮಾಡ್ಕೊಳ್ಳಿ. ಸೊ ಮಿನಿಮಮ್ ಮಾರ್ಕ್ಸ್ ಎಷ್ಟು ತೆಗಿಬೇಕು UR ಅವರು ಮತ್ತು OBC ಅವರು ಅದರ್ಸ್ ಎಷ್ಟು ತೆಗಿಬೇಕು, ಆಮೇಲೆ ಎಷ್ಟು ಮಾರ್ಕ್ಸ್ ಇರುತ್ತೆ, ನೆಗೆಟಿವ್ ಎಷ್ಟಿರುತ್ತೆ, ಎಷ್ಟು ಕ್ವಶನ್ಸ್ ಇರುತ್ತೆ, ಎಷ್ಟು ಗಂಟೆ, ಇಷ್ಟು ತಿಳ್ಕೊಂಡ್ರೆ ಮುಗೀತಿದ್ದು. ಸೊ ಈಗ ನಾನು ಕಳೆದ ಬಾರಿ ಇಸ್ರೋದಲ್ಲಿ ಬಂದಿರೋಂಥ ಕ್ವಶನ್ಸ್ನ ತೊಗೊಂಡಿದ್ದೀನಿ, ಸಾಲ್ವ್ ಮಾಡ್ತಾಯಿದ್ದೀನಿ. ನೋಡಿ ಇಲ್ಲಿ ನೋಡೋಣ. ಸೊ ನಿಮ್ಗೆ ಗೊತ್ತಿರುತ್ತೆ ಇಸ್ರೋಗೆ ನಾವು ಕೋರ್ಸ್ನ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಮೆಕ್ಯಾನಿಕಲ್ ಹಾಗೂ EEE ಅವರಲ್ಲಿ. ಸೊ ಮೆಕ್ಯಾನಿಕಲ್ ಯಾರೆಲ್ಲ ಕೋರ್ಸ್ ಬೈ ಮಾಡಬೇಕಂತಿದ್ರಲ್ಲ ಅಥವಾ ಕೋರ್ಸ್ ಬಗ್ಗೆ ತಿಳ್ಕೊಳ್ಬೇಕಂತಿದ್ರು ಅವ್ರು ಈ ನಂಬರ್ ಕಾಲ್ ಮಾಡ್ಬೋದು 9964600913. ಕೇವಲ ಇಸ್ರೋಗೊಂದೇ ಅಲ್ಲ, ಅಸಿಸ್ಟೆಂಟ್ ಲೋಕೋ ಪೈಲಟ್ ಪಾರ್ಟ್ B ಪೋಸ್ಟ್ಗಾಗಿರ್ಬೋದು ಅಥವಾ ಅಸಿಸ್ಟೆಂಟ್ ಲೋಕೋ ಪೈಲಟ್ ಪೋಸ್ಟ್ಗಾಗಿರ್ಬೋದು ಅಥವಾ RRB JE ಪೋಸ್ಟ್ಗಾಗಿರ್ಬೋದು, ಮತ್ತು ಈಗ ಲ್ಯಾಂಡ್ ಸರ್ವೇಯರ್ ಬಿದ್ದಿದ್ದಾರೆ ಅದಕ್ಕೂ ಆಗಲಿ ಏನೇ ಡೀಟೇಲ್ಸ್ ಬೇಕಂದರೆ ಇದಕ್ಕೆ ಕಾಲ್ ಮಾಡಿ. ಇದು ಕೇವಲ ಮೆಕ್ಯಾನಿಕಲ್ ಸ್ಟೂಡೆಂಟ್ಸ್. ಟೆಕ್ನಿಕಲ್ ಅಸಿಸ್ಟೆಂಟ್ ಮೆಕ್ಯಾನಿಕಲ್ ಯಾರೆಲ್ಲ ಅಪ್ಲೈ ಮಾಡ್ತಿರಲ್ಲ ಅಥವಾ ಫಿಟ್ಟರ್ ಮೇಲೆ ಯಾರೆಲ್ಲ ಅಪ್ಲೈ ಮಾಡ್ತಿರಲ್ಲ ಈ ನಂಬರ್ ಕಾಲ್ ಮಾಡಿ. ಮತ್ತು EEEಗೆ ಯಾವ್ದು ಸರ್, ECಗೆ ಯಾವುದು ಅಂತಂದರೆ ಅದು ಇನ್ನೊಂದು ನಂಬರ್ ಹೇಳಿದ್ದೀನಿ, ಆ ನಂಬರ್ ಕಾಲ್ ಮಾಡಿ. ಪ್ರೀವಿಯಸ್ ವೀಡಿಯೋಗಳಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ, ಅದು 844 ಸಮಥಿಂಗ್ ಏನಿದೆ ಆ ನಂಬರ್ಗೆ ನೀವು ಕಾಲ್ ಮಾಡಿದ್ರೆ EEE ಕ್ಯಾಂಡಿಡೇಟ್ಸು ಸ್ಟೂಡೆಂಟ್ಸು ಆ ನಂಬರಿಂದ ನೀವು ಕೋರ್ಸಿನ ಡೀಟೇಲ್ಸ್ನ ಪಡೆದುಕೊಳ್ಬೋದು. ಇದು ಕೇವಲ ಮೆಕ್ಯಾನಿಕಲ್ ಅವ್ರಿಗೆ ಮಾತ್ರ, ಅದು ಇಸ್ರೋ ಆಗಿರ್ಬೋದು RRB JE ಆಗಿರ್ಬೋದು. ಮತ್ತು ಲ್ಯಾಂಡ್ ಸರ್ವೇರ್ ಕೂಡ ಕೋರ್ಸ್ ಬೇಕಂತಂದರೆ ಈ ನಂಬರ್ ಕಾಲ್ ಮಾಡಿ. ಓಕೆನಾ. ಸೊ ಫಸ್ಟ್ ಕ್ವಶನ್ ನೋಡಿ, ಎ ಫ್ಲೈವೀಲ್ ಈಸ್ ರೊಟೇಟಿಂಗ್ ಅಟ್ ಆನ್ ಆಂಗ್ಯುಲರ್ ಸ್ಪೀಡ್ ಆಫ್ 6 rad/s. ಆಂಗ್ಯುಲರ್ ವೆಲಾಸಿಟಿ ಅಂದ್ರೇನು, ಒಮೆಗಾ. ಎಷ್ಟಿದೆ ಅದು, 6 rad/s ಅಂತ ಮೆನ್ಷನ್ ಮಾಡಿದ್ದಾರೆ. ಇದೇನು ಆಂಗ್ಯುಲರ್ ಸ್ಪೀಡ್ ಅಥವಾ ಆಂಗ್ಯುಲರ್ ವೆಲಾಸಿಟಿನೂ ಒಂದೊಂದು ಸಲ ಮೆನ್ಷನ್ ಮಾಡ್ತಾನೆ. ಫ್ಲೈವೀಲ್ ಏನು, ಎನರ್ಜಿ ಸ್ಟೋರಿಂಗ್ ಡಿವೈಸ್ ತಾನೇ ಇದು. ಸೊ ಈ ಫ್ಲೈವೀಲು ಇಷ್ಟು ಆಂಗ್ಯುಲರ್ ಸ್ಪೀಡಲ್ಲಿ ರೊಟೇಟ್ ಆಗ್ತಿದೆ. ಮೂಮೆಂಟ್ ಆಫ್ ಇನರ್ಷಿಯಾ ಎಷ್ಟು ಅಂತ ಹೇಳಿದರೆ MI ಕೊಟ್ಟಿದ್ದಾರೆ ನೋಡಿ, ಎಷ್ಟು, 2500 kg/m². ಇದೇನು ಮೂಮೆಂಟ್ ಆಫ್ ಇನರ್ಷಿಯಾ. ಇದನ್ನು ಶಾರ್ಟಲ್ಲಿ ನಾವು I ಅಂತಂದು ಡಿನೋಟ್ ಮಾಡ್ಬೋದು. ಇದು ಒಮೆಗಾಯಿಂದ ಡಿನೋಟ್ ಮಾಡಿದ್ರೆ ಐಯಿಂದ ಡಿನೋಟ್ ಮಾಡೋಣ. ಇಲ್ಲೇನು ಕೇಳ್ತಾ ನೋಡಿ, ಕೈನೆಟಿಕ್ ಎನರ್ಜಿ ಪೊಸೆಸ್ಡ್ ಬೈ ದಿ ಫ್ಲೈವೀಲ್. ಸೊ ಫ್ಲೈವೀಲು ರೊಟೇಟ್ ಆಗ್ತಿರೋ ಫ್ಲೈವೀಲಲ್ಲಿ ಕೈನೆಟಿಕ್ ಎನರ್ಜಿ ಇರುತ್ತಲ್ಲ, ಸೊ ಆ ಕೈನೆಟಿಕ್ ಎನರ್ಜಿನ ಕೇಳ್ತಾನೆ. ನಿಮಗೆ ಒಂದು ನೆನಪಿರಲಿ, ಮಾಸು ಮತ್ತು ವೆಲಾಸಿಟಿ ಕೊಟ್ಟು ಕೈನೆಟಿಕ್ ಎನರ್ಜಿ ಏನಾದರೂ ಕೇಳಿದ್ರೆ ಅವಾಗ ಈ ಫಾರ್ಮುಲಾ ಯೂಸ್ ಮಾಡಬೇಕು, 12mv². ಮಾಸು ವೆಲಾಸಿಟಿ ಕೊಟ್ಟರೆ. ಒಂದು ವೇಳೆ ನನಗೇನಾದರೂ ಮೂಮೆಂಟ್ ಆಫ್ ಇನರ್ಷಿಯಾ ಹಾಗೂ ಆ್ಯಂಗುಲರ್ ವೆಲಾಸಿಟಿ ಅಥವಾ ಆ್ಯಂಗುಲರ್ ಸ್ಪೀಡ್ ಕೊಟ್ಟರೆ ನೀವು ಅವಾಗ ಈ ಫಾರ್ಮುಲಾ ಯೂಸ್ ಮಾಡ್ಕೊಳ್ಳಿ ಕೈನೆಟಿಕ್ ಎನರ್ಜಿ ಫೈಂಡ್ ಔಟ್ ಮಾಡೋಕ್ಕೆ, 12I⍵². ಸೊ ಈಗ ನಮಗೆ
ಮೂಮೆಂಟ್ ಆಫ್ ಇನರ್ಷಿಯಾ ಮತ್ತು ಆ್ಯಂಗ್ಯುಲರ್ ವೆಲಾಸಿಟಿ ಕೊಟ್ಟಿದ್ದಾರಲ್ವ, ಆ್ಯಂಗ್ಯುಲರ್ ವೆಲಾಸಿಟಿ ಒಮೇಗಾ ಕೊಟ್ಟಿದ್ದರೆ ಅವಾಗ ಈ ಫಾರ್ಮ್ನ ಯೂಸ್ ಮಾಡ್ತೀವಿ. ಸೊ ಮೂಮೆಂಟ್ ಆಫ್ ಇನರ್ಷಿಯಾ ಆ್ಯಂಗ್ಯುಲರ್ ವೆಲಾಸಿಟಿ ಕೊಟ್ಟಿದ್ದರೆ ಆ ಫಾರ್ಮ್ನ ಯೂಸ್ ಮಾಡ್ತಾನೆ. ಏನದು? ಕೈನೆಟಿಕ್ ಎನರ್ಜಿ ಈಸ್ ಈಕ್ವಲ್ ಟು ಹಾಫ್ ಐ ಒಮೆಗಾ ಸ್ಕ್ವೇರ್. ಹಾಫ್ ಐ ಒಮೆಗಾ ಸ್ಕ್ವೇರ್. ಹಾಫ್ ಐ ಅಂದರೆ ಎಷ್ಟಿದೆ? 2500 ಇದೆನಾ. ಒಮೆಗಾ ಎಷ್ಟಿದೆ? ಒಮೆಗಾ ಬಂದು 6 rad per second ಸ್ಕ್ವೇರ್ ಇದೆ, 6. ಈಗ 1/2 ಇಂಟು 2500 ಇಂಟು 36. 2 1s 2 18s. ಇನ್ನೆಷ್ಟು ಉಳಿತು? 2500 ಇಂಟು 18ನ ನಾವು ಹೇಗೆ ಬರೆಯೋಣ ಅಂತಂದರೆ, ಸೊ 18ನ ನಾನು ಹೇಗೆ ಬರೀತಿದ್ದೇನೆ ಅಂದರೆ 20 - 2 ಅಂತ ಬರ್ಕೊಳ್ತಾ ಇದ್ದೀನಿ. 18ನ 20 - 2 ಅಂತ ಬರಿಬೋತಾನೆ. ಸಿಂಪ್ಲಿಫಿಕೇಷನ್ ಈಸಿ ಆಗುತ್ತೆ. ಈಗ 25 2500 ಇದೆಯಲ್ಲ, ಅದನ್ನು ನಾನು ಜಸ್ಟ್ 25 ಇಂಟು 100 ಇಂಟು 20 - 2 ಅಂತ ಬರ್ಕೊಳ್ಳಿ. ಈ 100ನ ಸೈಡಲ್ಲಿ ಇಟ್ಬಿಟ್ಟು 25ನ ಒಳಗಡೆ ಮಲ್ಟಿಪ್ಲೈ ಮಾಡೋಣ. 20 ಇಂಟು 25 ಇಂಟು 20 25 ಇಂಟು 2 ಆ ಥರ ಮಾಡಿದ್ರೆ ಸಿಂಪ್ಲಿಫಿಕೇಷನ್ ಭಾಳ ಈಸಿ ಆಗಿಬಿಡುತ್ತೆ. ನೋಡಿ 25 ಇಂಟು 20 ಎಷ್ಟಾಗುತ್ತೆ? 500 ಆಯಿತು. ಮೈನಸ್ 25 ಇಂಟು 2 ಎಷ್ಟು? 50. ಹೌದಾ? ಇದು ಮಲ್ಟಿಪ್ಲೈ ಮಾಡಿದ್ಮೇಲೆ ಬಂದಿತ್ತು. ಹೊರಗಡೆ ಏನಿದೆ? 100 ಇದೆ ಅಂತ ಹೇಳಿದೆ ತಾನೆ. ಈ 100 ಅದು ಹೊರಗಡೆ ಇದೆ. 25ಇಂದ ಮಾತ್ರ ಮಲ್ಟಿಪ್ಲೈ ಮಾಡಿದ್ದೀನಿ. 500 - 50 ಎಷ್ಟಾಗುತ್ತೆ? 450 ಆಗುತ್ತೆ. ಇಂಟು 100. 450 ಇಂಟು 100 ಎಷ್ಟಾಯಿತು? 45,000 ಆಯಿತು. ಎಷ್ಟಾಯಿತು? 45,000. ಈಗ ಈ 45,000ನ ಹೇಗೆ ಬ್ರೇಕ್ ಮಾಡೋಣ ಅಂದರೆ 45 ಇಂಟು 30 ಹೆಂಗೆ ಬರಿಬೋದು? ಇದು 10⁻³ ಬರಿಬೋದಾ? ಯಾಕೆ ಬರದೆ ಹಾಗೆ ನೋಡೋಣ. ಈಗ ಮೂಮೆಂಟ್ ಆಫ್ ಇನರ್ಷಿಯಾದ ಯೂನಿಟ್ ನಮಗೆ ಭಾಳ ಇಂಪಾರ್ಟೆಂಟ್. ಯೂನಿಟ್ ಏನು ಬರುತ್ತೆ ಅನ್ನೋದು ಇಂಪಾರ್ಟೆಂಟ್. ನೋಡಿ ಇಲ್ಲಿ 5 ಯೂನಿಟ್ ಐ ಇಂಟು ಒಮೆಗಾ ಸ್ಕ್ವೇರ್ ತಾನೇ ನಾವು ಮಾಡಿರೋದು. ಐ ಯೂನಿಟ್ ಏನಿದೆ? ಕೆ ಜಿ ಮೀಟರ್ ಸ್ಕ್ವೇರ್ ಅಂತಿದೆ. ಇಂಟು ಇದು ಒಮೆಗಾದೇನಿದೆ? ರ್ಯಾಡ್ ಪರ್ ಸೆಕೆಂಡ್ ಇರುತ್ತೆ. ಹೌದಾ? ಮೇಲೆ ಹೋಲ್ ಸ್ಕ್ವೇರ್ ಇದೆ. ಈಗ ಕೆ ಜಿ ಮೀಟರ್ ಸ್ಕ್ವೇರ್. ಈ ಸ್ಕ್ವೇರ್ ಎರಡಕ್ಕೂ ಅಪ್ಲೈ ಆಗುತ್ತಾ? ರ್ಯಾಡ್ಗೂ ಅಪ್ಲೈ ಆಗುತ್ತೆ, ಸೆಕೆಂಡ್ಗೂ ಅಪ್ಲೈ ಆಗುತ್ತೆ. ಸೊ ಹಾಗಾಗಿ ಏನು ಬರಬೇಕಿದು? ರ್ಯಾಡ್ ಸ್ಕ್ವೇರ್ ಡಿವೈಡೆಡ್ ಬೈ ಸೆಕೆಂಡ್ ಸ್ಕ್ವೇರ್. ಒಂದು ಸ್ವಲ್ಪ ನೋಡ್ಕೊಳ್ಳಿ ಇಲ್ಲಿ. ಕೆ ಜಿ ಮೀಟರ್ ಸ್ಕ್ವೇರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ಬರ್ಕೊಂಡು ಇಂಟು ರ್ಯಾಡ್ ಸ್ಕ್ವೇರ್ ಅಂತ ಬರ್ಕೊಳ್ಳೋಣ. ರ್ಯಾಡ್ನ ಎಲಿಮಿನೇಟ್ ಮಾಡ್ಕೊಳ್ಳಿ. ಕೇವಲ ಇದೊಂದೇ ಯೂನಿಟ್ ನೋಡಿಕೊಂಡ್ರೆ ನಾವೇನು ಬರಿಬೋದು? ಅದು ಜೌಲ್ ಅಂತ ಬರಿಬೋದು. ಏನಂತ ಬರಿಬೋದು? ಜೌಲ್. ನೆನ್ಪಿಟ್ಕೊಳ್ಳಿ, ಭಾಳ ಎಕ್ಸಾಮಲ್ಲೂ ಕೂಡ ಕೇಳಿರ್ತಾರೆ. ಜೌಲ್ನು ನಾವು ನ್ಯೂಟನ್ ಮೀಟರ್ ಅಂತಲೂ ಬರಿತೀವಿ. ಏನಂತ ಬರಿತೀವಿ? ನ್ಯೂಟನ್ ಮೀಟರ್ ಅಂದ್ರೂ ಜೌಲೇ ಆಗಿರುತ್ತೆ. ನ್ಯೂಟನ್ ಮೀಟರ್ ಅಂದ್ರೂ ಏನಾಗಿರುತ್ತೆ? ಜೌಲ್ ಆಗಿರುತ್ತೆ. ಸೊ ಅದೇ ಜೌಲ್ಗೆ ನಾವು ಕೆ ಜಿ ಮೀಟರ್ ಸ್ಕ್ವೇರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತಲೂ ಬರಿಬೋದು. ಸೊ ಕೆ ಜಿ ಮೀಟರ್ ಸ್ಕ್ವೇರ್ ಪರ್ ಸೆಕೆಂಡ್ ಇಲ್ಲಿ ಯೂನಿಟ್ ಬಂದಿರುತ್ತಲ್ಲ, ಅದನ್ನು ನಾವೇನು ಬರಿತೀವಿ? ಜೌಲ್ ಅಂತ ಬರೆದುಬಿಡ್ತೀವಿ. 10⁻³ ಅಂದ್ರೇನು? ಕಿಲೋ ಅಲ್ವಾ? ಸೊ 45 ಕಿಲೋ ಜೌಲ್ ಆಯಿತು. 45 ಕಿಲೋ ಜೌಲ್. ಸೊ ಕೈನೆಟಿಕ್ ಎನರ್ಜಿ ಪ್ರೊಸೆಸ್ಡ್ ಬೈ ದಿ ಫ್ಲೈವೀಲ್ ಎಷ್ಟಾಯಿತು? 45 ಕಿಲೋ ಜೌಲ್ ಆಯಿತು. ಆಪ್ಷನ್ ಬಿ ಪ್ರಶ್ನೆಗೆ ಉತ್ತರ ಆಗುತ್ತೆ. ಅಷ್ಟೇ ನೋಡಿ. ನೆಕ್ಸ್ಟ್ ಪ್ರಶ್ನೆ ಕಡೆ ಹೋಗ್ತಾ ಇದ್ದೀನಿ. ಇನ್ ಎ ಫ್ಲ್ಯಾಟ್ ಬೆಲ್ಟ್ ಡ್ರೈವ್ ಡ್ರೈವರ್ ಪುಲಿದು ಡಯಾ ಕೊಟ್ಟಿದ್ದಾರೆ ನೋಡಿ. ಎಷ್ಟು? 200 ಅಂತ ಹೇಳಿದ್ದಾರೆ. ಸೊ ನೆನ್ಪಿಟ್ಕೊಳ್ಳಿ, ಡ್ರೈವರ್ ಪುಲಿದು ಡಯಾಮೀಟರ್ನ ನಾವು ಡ್ರೈವರ್ ಪುಲಿದು ಡಯಾಮೀಟರ್ನ D1 ಇಂದ ಡಿನೋಟ್ ಮಾಡ್ತೀವಿ. ಸೊ ಎಷ್ಟಿದೆ? ಅದು 200 mm ಇದೆ. ನೆಕ್ಸ್ಟ್ ಅದೇ ಇದು ಡ್ರೈವರ್ ಪುಲಿದು ನೋಡಿ. ಇನ್ ಎ ಫ್ಲ್ಯಾಟ್ ಬೆಲ್ಟ್ ಡ್ರೈವರ್ ಪುಲಿ ಆಫ್ 200 mm ಡಯಾಮೀಟರ್ ರನ್ನಿಂಗ್ ಅಟ್. ಈ ಡ್ರೈವರ್ ಪುಲಿ ಎಷ್ಟು ಸ್ಪೀಡಲ್ಲಿ ರನ್ ಆಗ್ತಿದೆ ಅಂದರೆ N1 D1 ಅಂತ ತೊಗೊಂಡ್ರೆ ಅದು ಪರ್ಟಿಕ್ಯುಲರ್ ಸ್ಪೀಡ್ನ ಏನಂತ ತೊಗೊತೀವಿ? N1 ಅಂತ ತೊಗೊಳ್ತೀವಿ. ಡ್ರೈವರ್ ಪುಲಿಯ ಸ್ಪೀಡ್ ಎಷ್ಟು? 1000 RPM. ಆ್ಯಂಡ್ ಅನದರ್ ಪುಲಿ ಆಫ್ 100 mm ಡಯಾಮೀಟರ್ ಅಂದರೆ ಡ್ರಿವನ್ ಪುಲಿ. ಇದೇನಿದು? ಡ್ರಿವನ್ ಪುಲಿ. ಇದು ಮೇನ್ ಪುಲಿ. ಆ ಪುಲಿಯಿಂದ ಡ್ರಿವನ್ ಆಗ್ತಿರೋದು ಯಾವುದದು? D2. ಸೊ D2 ಎಷ್ಟಿದ್ದಾನೆ? 100 mm ಅಂತ ಹೇಳಿದ್ದಾರೆ. ವಿತ್ ದ ಟೋಟಲ್ ಸ್ಲಿಪ್ ಮೆನ್ಷನ್ ಮಾಡಿದ್ದಾರೆ ನೋಡಿ. ಸ್ಲಿಪ್ ಕೊಟ್ಟಿದ್ದಾರೆ. ಸ್ಲಿಪ್ ಅಂದ್ರೇನು? ಎಸ್. ಇದು ಡೆಲ್ಟಾ ಅಲ್ಲ, ಎಸ್ ಇದು. ಮತ್ತು ಕನ್ಫ್ಯೂಷನ್ ಆಗೋಗ್ಬಿಡಿ. ಮೆಕ್ಯಾನಿಕಲಲ್ಲಿ ಅಬ್ರಿವೇಷನ್ಸ್ ಭಾಳ ಇಂಪಾರ್ಟೆಂಟ್ ಆಗಿರ್ತವೆ. ಸ್ಲಿಪ್ ಎಷ್ಟು ಅಂತ ಹೇಳಿದ್ದಾರೆ? 2% ಅಂತ ಹೇಳಿದ್ದಾರೆ. ಈಗ ನಮಗೆ ಡ್ರಿವನ್ ಪುಲಿಯ ಸ್ಪೀಡ್ನ ಫೈಂಡ್ ಔಟ್ ಮಾಡಬೇಕು. ನೋಡಿ, ದೆನ್ ದ ಸ್ಪೀಡ್ ಆಫ್ ಡ್ರಿವನ್ ಪುಲಿ ಈಸ್. ಸೊ ಇದು ಭಾಳ ಇಂಪಾರ್ಟೆಂಟ್ ಕ್ವಶನು. ಹೇಳಬೇಕಂದ್ರೆ ಈ ಥರ ಪರ್ಟಿಕ್ಯುಲರ್ ಕ್ವಶನ್ಸ್ ಎಕ್ಸಾಮಲ್ಲಿ ಕೇಳ್ತಾರೆ. ಇವುಗಳು ನಮ್ಮ ಇಸ್ರೋದಲ್ಲಿ ಕೇಳಿರೋಂಥ ಪ್ರಶ್ನೆಗಳು. ಈಗ ನಮಗೆ ಇದಕ್ಕೆ ರಿಲೆವೆಂಟ್ ಫಾರ್ಮ್ನ ಯೂಸ್ ಮಾಡಬೇಕು. ಸ್ಲಿಪ್ ಕೊಟ್ಟಾಗ ಫಾರ್ಮ್ನ ಏನಿರುತ್ತೆ? ಥಿಕ್ನೆಸ್ ಕೊಟ್ಬಿಟ್ರೆ ಡೈರೆಕ್ಟಾಗಿ ಬರಿಬೋದಾಯಿತು, ಬಟ್ ಥಿಕ್ನೆಸ್ ಕೊಟ್ಟಿಲ್ವಲ್ಲ. ಸೊ ಹಾಗಾಗಿ ಈ ಫಾರ್ಮ್ನ ಯೂಸ್ ಮಾಡ್ತೀವಿ. ಯಾವುದಪ್ಪ ಅಂದರೆ N2/N1. ಇದು ಹೇಳಬೇಕಂದ್ರೆ ವೆಲಾಸಿಟಿ ರೇಷಿಯೋ ಫಾರ್ಮ್ನೂ ಇರುತ್ತೆ. N2/N1 ಇಸ್ ಈಕ್ವಲ್ ಟು D1/D2 ಇಂಟು 1 ಮೈನಸ್ S ಡಿವೈಡೆಡ್ ಬೈ 100. ಇದು ಫಾರ್ಮುಲಾ ಇರುತ್ತೆ. ಸೊ ಈ ಫಾರ್ಮುಲಾದಲ್ಲಿ ನಮಗೆ N2 ಏನು ಕೊಟ್ಟಿದ್ದಾನೆ? N2 ಕೊಟ್ಟಿಲ್ಲ ತಾನೆ. N2 ಫೈಂಡ್ ಔಟ್ ಮಾಡಬೇಕು. ಡಿವೈಡೆಡ್ ಬೈ N1 ಎಷ್ಟಿದೆ? 1000 ಇದೆ. 1000 ಈಸ್ ಈಕ್ವಲ್ ಟು D1 ಎಷ್ಟಿದೆ? 200 ಡಿವೈಡೆಡ್ ಬೈ 100 ಇಂಟು 1 ಮೈನಸ್ S.
ಭಾಳ ಜನ ಏನು ಮಾಡಿಬಿಡ್ತಾರೆ ಅಂದರೆ 2/100 ಮಾಡಿಬಿಡ್ತಾರೆ. ಮಾಡೋಕ್ಕೋಗ್ಬೇಡಿ, ಯಾಕಂದರೆ ಇಲ್ಲಿ ನೋಡಿ /100 ಆಲ್ರೆಡಿ ಆಗಿದೆ. ಅದಕ್ಕೆ ಆ ಪರ್ಸೆಂಟ್ ಎಷ್ಟೆಲ್ಲ ಕೊಟ್ಟಿರ್ತಾರೋ ಸ್ಲಿಪ್ಪು ಅಷ್ಟೇ ವ್ಯಾಲ್ಯೂ ಡೈರೆಕ್ಟಾಗಿ ಎಂಟ್ರಿ ಮಾಡಿ 2/100. ಈಗ ಇದರಲ್ಲಿ ನೋಡಿ 100 1s 100 2s. ಸೊ 8/1000 ಇಸ್ ಈಕ್ವಲ್ ಟು 2 ಇಂಟು 100 ಮೈನಸ್ 1 ಇಂಟು 1 ಇದು 100 ಇಂಟು 1 ಎಷ್ಟಾಯಿತು 100 ಮೈನಸ್ 2/100. ಈಗ 8/100 8/1000 ಇಸ್ ಈಕ್ವಲ್ ಟು 2 ಇಂಟು 100 ಮೈನಸ್ 2 ಎಷ್ಟಾಯಿತು 98/100. ಓಕೆನಾ. ಈಗ ಇನ್ನು ಫೈನಲ್ ಆಗಿ ನಮಗೇನು ಬೇಕು n2 ಬೇಕಲ್ವಾ. n2 ಇಸ್ ಈಕ್ವಲ್ ಟು 2 ಇಂಟು 98 ಇಂಟು ಕೆಳಗಿರೋ 1000 ಈ ಕಡೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಈ ಕಡೆ ಬರುತ್ತೆ 1000/100. ಈಗ ನೋಡಿ 100 ಇದು ಕೆಳಗಡೆ ಇರೋದು 1000 ಅಲ್ಲ, 110 ಯಾಕೋ ಎಕ್ಸ್ಟ್ರಾ ಮಿಸ್ ಮಾಡಿಬಿಟ್ಟು ಬರ್ದುಕೊಂಡಿದ್ದೀನಿ. ಈಗ ಇಲ್ಲಿ ನೋಡಿ ಇಲ್ಲಿ 00 ಇಲ್ಲಿ 00 ಕ್ಯಾನ್ಸಲ್. ಇನ್ನೇನು ಉಳಿತು 2 ಇಂಟು 98 ಇಂಟು 10 ಉಳಿತು. ಹೌದಾ. ಈಗ ನೋಡಿ 2 ಇಂಟು 98 ಎಷ್ಟಾಗುತ್ತೆ 2 ಇಂಟು 98 ಎಷ್ಟಾಗುತ್ತೆ 196 ಆಗುತ್ತೆ. ಎಷ್ಟಾಯಿತು 196 ಇಂಟು 10. ಆ 0 ಇದ್ರ ಜೊತೆ ಸೇರಿಸ್ಬಿಟ್ಟು ಎಷ್ಟಾಯಿತು 1960. ಏನಿದು RPM ಇದೆ ತಾನೆ, ಏನು ಸ್ಪೀಡ್ ಆಫ್ ದಿ ಡ್ರಿವನ್ ಪುಲಿ 1960. ಎಲ್ಲಿದೆ ನೋಡಿ 1960 RPM. ಆಪ್ಷನ್ ಬಿ ಪ್ರಶ್ನೆಗೆ ಉತ್ತರ ಆಗುತ್ತೆ. ಪ್ರಾಕ್ಟೀಸ್ ಮಾಡಿ, ಇದು ಭಾಳ ಸಿಂಪಲ್ ಪ್ರಶ್ನೆ, ನಿಮಗೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಬೇಕಂತೇಳಿ ಇಷ್ಟು ಲೇಟ್ ತೊಗೊಂಡೆ ಅಷ್ಟೇ. ನೆಕ್ಸ್ಟ್ ಪ್ರಶ್ನೆ ಕಡೆ ಹೋಗೋಣ ನೋಡಿ. ಎ ರಿವರ್ಸಬಲ್ ಪಾಲಿಟ್ರೋಪಿಕ್ ಪ್ರಾಸೆಸ್. ಪಾಲಿಟ್ರೋಪಿಕ್. ಸೊ ನೆನಪಾಗಬೇಕು ನಿಮಗೆ ಪಾಲಿಟ್ರೋಪಿಕ್ ಪ್ರಾಸೆಸ್ ಅಂದರೆ ಯಾವ ಈಕ್ವೇಷನ್ ಬರುತ್ತಂತೆ. ಪಿ ವಿ ಪವರ್ n ಇಸ್ ಈಕ್ವಲ್ ಟು ಸಿ. ಇದು ಪಾಲಿಟ್ರೋಪಿಕ್. ಅದೇ ಅಡಿಯಾಬಿಟಿಕ್ ಆದರೆ ಅಡಿಯಾಬಿಟಿಕ್ ಪ್ರಾಸೆಸ್ ಆದರೆ ಏನಾಗಿರುತ್ತೆ ಪಿ ವಿ ಪವರ್ ಗಾಮಾ ಇಸ್ ಈಕ್ವಲ್ ಟು ಸಿ. ಅದೇ ಒಂದು ವೇಳೆ ಇದು ಯಾವುದು ಐಸೋಬಾರಿಕ್ ಪ್ರಾಸೆಸ್, ಐಸೋಕಾರಿಕ್ ಬರುತ್ತಲ್ಲ ಅದಾದರೆ ಐಸೋಬಾರಿಕ್ ಪ್ರಾಸೆಸ್ ಅಂತಲೇ ಇಟ್ಕೊಳ್ಳೋಣ. ಐಸೋಬಾರಿಕ್ ಪ್ರಾಸೆಸ್. ಸೊ ಐಸೋಬಾರಿಕ್ ಪ್ರಾಸೆಸ್ಗೆ ಈಕ್ವೇಷನ್ ಏನಂತ ಕೇಳೋ ಚಾನ್ಸಸ್ ಇರುತ್ತೆ. ಸೊ ನಿಮ್ಗೆ ಗೊತ್ತಿರುತ್ತೆ ಐಸೋಬಾರಿಕ್ ಪ್ರಾಸೆಸಲ್ಲಿ ನಮ್ಗೆ ಏನು ಕಾನ್ಸ್ಟೆಂಟ್ ಇರುತ್ತೆ, ಪ್ರೆಷರ್ ಕಾನ್ಸ್ಟೆಂಟ್ ಇರುತ್ತೆ. ಹೌದಾ, ಪ್ರೆಷರು ಕಾನ್ಸ್ಟೆಂಟ್ ಇರುತ್ತೆ. ಸೊ ಪ್ರೆಷರ್ ಕಾನ್ಸ್ಟೆಂಟ್ ಅಂದರೆ ಒಂದು ಈಕ್ವೇಷನ್ ನೆನ್ಪಿಟ್ಕೊಳ್ಳಿ, PV/T ಇಸ್ ಈಕ್ವಲ್ ಟು ಸಿ. ಸೊ ಇಲ್ಲಿ ನಮಗೇನು ಪ್ರೆಷರ್ ಕಾನ್ಸ್ಟೆಂಟ್ ಅಂದರೆ P1 V1/T1 ಇಸ್ ಈಕ್ವಲ್ ಟು P2 V2/T2 ಇಸ್ ಈಕ್ವಲ್ ಟು T2. ಹೌದಾ. ಈ ಕಡೆ ನಮಗೆ ಪ್ರೆಷರ್ ಕಾನ್ಸ್ಟೆಂಟು P1 ಮತ್ತು P2 ಕ್ಯಾನ್ಸಲ್ ಆಯಿತು. ಕ್ಯಾನ್ಸಲ್ ಆಗೋದು ನಮಗೇನು ಬರಬೇಕು V1/V2 ಬರಬೇಕು. ಹೌದಾ. V1/V2 ಇಸ್ ಈಕ್ವಲ್ ಟು T1/T2. ಈ ಈಕ್ವೇಷನ್ ಆದರೂ ನೆನ್ಪಿಟ್ಕೊಳ್ಳಿ. ಅಥವಾ ಡೈರೆಕ್ಟಾಗಿ ಹಿಂಗೂ ಕೇಳ್ಬೋದು, ಏನು ವಾಲ್ಯೂಮ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಅಬ್ಸಲ್ಯೂಟ್ ಟೆಂಪರೇಚರ್. ಇದಾದರೂ ನಮಗೆ ಕಾನ್ಸ್ಟೆಂಟ್ ಪ್ರೆಷರ್ ಪ್ರಾಸೆಸಲ್ಲೇ ಬರುತ್ತೆ, ಅಥವಾ ಐಸೋಬಾರಿಕ್ ಪ್ರಾಸೆಸಲ್ಲಿ. ನೆಕ್ಸ್ಟ್ ಇದಾಗಿ ನಂತರ ಇನ್ನೊಂದು ಯಾವುದು ಐಸೋಬಾರಿಕ್ ಅಲ್ಲ, ಐಸೋಕಾರಿಕ್ ಒಂದು. ಇದನ್ನೇ ನೆನ್ಪಿಟ್ಕೊಳ್ಳಿ, ಐಸೋಕಾರಿಕ್ ಪ್ರಾಸೆಸಲ್ಲಿ ನಮಗೇನು ಕಾನ್ಸ್ಟೆಂಟ್ ಇರುತ್ತೆ, ವಾಲ್ಯೂಮ್ ಕಾನ್ಸ್ಟೆಂಟ್ ಇರುತ್ತೆ. ಏನು ಕಾನ್ಸ್ಟೆಂಟ್ ಇರುತ್ತೆ, ವಾಲ್ಯೂಮ್ ಕಾನ್ಸ್ಟೆಂಟ್ ಇರುತ್ತೆ. ಸೇಮ್ ಇದೇ ಈಕ್ವೇಷನ್ ನೆನ್ಪಿಟ್ಕೊಳ್ಳಿ, P1 V1/T1 ಇಸ್ ಈಕ್ವಲ್ ಟು P2 V2/T2. ಕಾನ್ಸ್ಟೆಂಟ್ ಇದು ಯಾವುದು ಐಸೋಕಾರಿಕ್ ಅಂದರೆ ಕಾನ್ಸ್ಟೆಂಟ್ ವಾಲ್ಯೂಮ್ ಪ್ರಾಸೆಸಲ್ಲಿ V1 V2 ಕ್ಯಾನ್ಸಲ್ ಆದರೆ ನಮಗೇನು ಬಂತು P1/P2 ಇಸ್ ಈಕ್ವಲ್ ಟು T1/T2. ಇಲ್ಲಿಂದ ನೋಡ್ಕೊಳ್ಳಿ, ಈ ಪ್ರೆಷರು ಮತ್ತು ಟೆಂಪರೇಚರ್ ಹೇಗಿದೆ, ಇಲ್ಲಿ ಈ ರಿಲೇಷನ್ ಆದರೂ ಓಕೆ. ಅಥವಾ ಹೇಗಿರುತ್ತೆ ನೋಡಿ, ಪ್ರೆಷರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಅಬ್ಸಲ್ಯೂಟ್ ಟೆಂಪರೇಚರ್ ಆಗಿದೆ. ಪ್ರೆಷರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಅಬ್ಸಲ್ಯೂಟ್ ಟೆಂಪರೇಚರ್ ಅಟ್ ಕಾನ್ಸ್ಟೆಂಟ್ ವಾಲ್ಯೂಮ್. ಇದು ಏನಾಗುತ್ತೆ, ವಾಲ್ಯೂಮ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಟೆಂಪರೇಚರ್ ಅಟ್ ಕಾನ್ಸ್ಟೆಂಟ್ ಪ್ರೆಷರ್ ಆಗುತ್ತೆ. ಇನ್ನು ಲಾಸ್ಟ್ ಇನ್ನೊಂದು ಪ್ರಾಸೆಸ್ ಇದೆ, ಐಸೋಥರ್ಮಲ್ ಪ್ರಾಸೆಸ್ಗೂ ಸೇಮ್ ಇದೆ ತಾನೇ ನೆನ್ಪಿಟ್ಕೊಳ್ಳಿ. P1 V1/T1 ಇಸ್ ಈಕ್ವಲ್ ಟು P2 V2/T2. ಇಲ್ಲಿ ಟೆಂಪರೇಚರ್ ಕಾನ್ಸ್ಟೆಂಟ್ ಕಾಣ್ದ, ಟೆಂಪರೇಚರ್ ಕಾನ್ಸ್ಟೆಂಟ್ ಕ್ಯಾನ್ಸಲ್ ಆಯಿತು. P1 V1 ಇಸ್ ಈಕ್ವಲ್ ಟು P2 V2 ಹಿಂಗಾದರೂ ಬರ್ಕೊಳ್ಬೋದು. ಅಥವಾ ಪ್ರೆಷರ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ವಾಲ್ಯೂಮ್, ಅಥವಾ ವಾಲ್ಯೂಮ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಪ್ರೆಷರ್. ಎಲ್ಲಿ ಅಟ್ ಅಬ್ಸಲ್ಯೂಟ್ ಟೆಂಪರೇಚರ್ ಇರ್ತಾರೆ. ಐಸೋಥರ್ಮಲ್ ಪ್ರಾಸೆಸ್ನ ನಾವು ಕಾನ್ಸ್ಟೆಂಟ್ ಟೆಂಪರೇಚರ್ ಪ್ರಾಸೆಸ್ ಅಂತಲೂ ಕರಿತೀವಿ. ಸೊ ವಾಲ್ಯೂಮ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಪ್ರೆಷರ್ ಅಟ್ ಅಬ್ಸಲ್ಯೂಟ್ ಟೆಂಪರೇಚರ್, ಅಥವಾ ಪ್ರೆಷರ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ವಾಲ್ಯೂಮ್ ಅಟ್ ಅಬ್ಸಲ್ಯೂಟ್ ಟೆಂಪರೇಚರ್. ಎರಡರಲ್ಲಿ ಯಾವುದೇ ರಿಲೇಷನ್ ಹೇಳಿದ್ರೂ ನಿಮಗೆ ಅದು ಐಸೋಥರ್ಮಲ್ ಪ್ರಾಸೆಸ್ ಆಗುತ್ತೆ. ಸೊ ಎಲ್ಲವೂ ನೆನ್ಪಿಟ್ಕೊಳ್ಳಿ. ಐಸೋಥರ್ಮಲ್ ಪ್ರಾಸೆಸ್ನ ನಾವು ಬಾಯ್ಲ್ಸ್ ಲಾ,
ಚಾರ್ಲ್ಸ್ ಲಾ, ಗೇಲು ಸೈಕ್ಲ ಅಂದರೆ ಅವು ಪ್ರಾಸೆಸ್ ಹೋಗ್ತದೆ. ಬಾಯ್ಲ್ಸ್ ಲಾ, ಚಾರ್ಲ್ಸ್ ಲಾ, ಗೇಲು ಸೈಕ್ಲ. ಬಾಯ್ಲ್ಸ್ ಲಾನಲ್ಲಿ ಟೆಂಪರೇಚರ್ ಕಾನ್ಸ್ಟೆಂಟು ಅಂದರೆ ಐಸೋಥರ್ಮಲ್ ಪ್ರಾಸೆಸ್ಸು. ಚಾರ್ಲ್ಸ್ ಲಾ ಅಂದರೆ ಪ್ರೆಷರ್ ಕಾನ್ಸ್ಟೆಂಟು. ಚಾರ್ಲ್ಸ್ ಲಾನ ಪ್ರೆಷರ್ ಕಾನ್ಸ್ಟೆಂಟ್ ಅಂತ ಹೇಳ್ತೀವಿ, ಅಂದರೆ ಬಾರಿಕ್ ಪ್ರಾಸೆಸ್ಸು. ಇನ್ನು ಗೇಲು ಸೈಕ್ಲ ವಾಲ್ಯೂಮ್ ಕಾನ್ಸ್ಟೆಂಟು, ಅದನ್ನು ಐಸೋಕಾರಿಕ್ ಪ್ರಾಸೆಸ್ ಅಂತ ಕರಿತೀವಿ. ಸೊ ಅವೆಲ್ಲ ಇಂಪಾರ್ಟೆಂಟು. ಸೊ ನನಗೆ ಪಾಲಿಟ್ರೋಪಿಕ್ ಪ್ರಾಸೆಸ್ ಎಲ್ಲ ಕೇಳಿದ್ದು PV/n = C. ಆಪ್ಷನ್ ಎ ಈ ಪ್ರಶ್ನೆಗೆ ಉತ್ತರ ಆಗುತ್ತೆ ಅಷ್ಟೇ. ಇನ್ನು ನೆಕ್ಸ್ಟ್ ಪ್ರಶ್ನೆ ಕಡೆ ಹೋಗ್ತಾ ಇದ್ದೀನಿ ನೋಡಿ. ದ ಅಮೌಂಟ್ ಆಫ್ ಇನರ್ಷಿಯಾ ಆನ್ ಎ ಸರ್ಫೇಸ್ ಅಬೌಟ್ ಆನ್ ಆಕ್ಸಿಸ್ ಥ್ರೂ ಎ ಸೆಂಟ್ರಾಯ್ಡ್ ಈಸ್ ಇಷ್ಟು. ಅಮೌಂಟ್ ಆಫ್ ಇನರ್ಷಿಯಾ ಆಫ್ ಎ ಸರ್ಫೇಸ್ ಅಬೌಟ್ ದಿ ಆಕ್ಸಿಸ್ ಥ್ರೂ ದಿ ಸೆಂಟ್ರಾಯ್ಡ್. ಇದೇನು ಕೊಟ್ಟಿದ್ದಾರೆ ಅಂದರೆ IG ಕೊಟ್ಟಿದ್ದಾರೆ. ಏನಿದು ಸೆಂಟರ್ ಆಫ್ ಗ್ರಾವಿಟಿ ಅಂದರೆ ಮೂಮೆಂಟ್ ಆಫ್ ಇನರ್ಷಿಯಾ ಕ್ರಾಸಿಂಗ್ ಥ್ರೂ ಸೆಂಟರ್ ಆಫ್ ಗ್ರಾವಿಟಿ ಅಂತ ಹೇಳ್ತೀವಿ IG-ನ. ಸೊ IG ಎಷ್ಟು ಕೊಟ್ಟಿದ್ದಾರೆ? 4200 mm/4 ಕೊಟ್ಟಿದ್ದಾರೆ. ಇಫ್ ದಿ ಏರಿಯಾ ಆಫ್ ದಿ ಸರ್ಫೇಸ್, ಏರಿಯಾ ಕೊಟ್ಟಿದ್ದಾರೆ ನೋಡಿ. ಇಫ್ ದಿ ಏರಿಯಾ ಆಫ್ ದಿ ಸರ್ಫೇಸಿನ ಏರಿಯಾ ಎಷ್ಟಿದೆ? 100 m² ಅಂತ ಹೇಳಿದ್ದಾನೆ. 100 m². ನೆಕ್ಸ್ಟ್ ಇನ್ನೊಂದು ಏನು ಹೇಳಿದ್ದಾನೆ? ವಾಟ್ ವಿಲ್ ಬಿ ದಿ ಮೂವ್ಮೆಂಟ್ ಆಫ್ ಇನರ್ಷಿಯಾ ಅಬೌಟ್ ದಿ ಪ್ಯಾರಲ್ ಆಕ್ಸಿಸ್. ನೋಡಿ, ಇದು ಇದು ಬಾಡಿ, ಈ ಬಾಡಿಯ ಸರ್ಫೇಸ್ ಏರಿಯಾ ಕೊಟ್ಟಿದ್ದಾರೆ. ಇಲ್ಲಿ ಸೆಂಟರ್ ಆಫ್ ಗ್ರಾವಿಟಿ ಅಂತ ಇಟ್ಕೊಳ್ಳಿ, ಅಂದರೆ G. ಆ ಸೆಂಟರ್ ಆಫ್ ಗ್ರಾವಿಟಿಯಿಂದ ಪಾಸ್ ಆಗ್ತಿದೆಯಲ್ಲ, ಹಾಗಾಗಿ ಇದು IG ಅಂತ ತೊಗೊಳ್ತೀವಿ. ಇನ್ನೊಂದು ಪ್ಲೇನ್ ಇದೆ, ಆ ಪ್ಲೇನು ಪ್ಯಾರಲಲ್ ಟು ದಿಸ್ ಪ್ಲೇನ್ ಇದೆ. ಇವೆರಡರ ಮಧ್ಯದಲ್ಲಿರುವಂಥ ಡಿಸ್ಟೆನ್ಸ್ ಕೊಟ್ಟಿದ್ದಾರೆ. ಏನದು? H ಅಂತ ಹೇಳ್ಕೊಳ್ಳೋಣ. H ಎಷ್ಟಿದೆ? 6 mm ಇದೆ. ಆಮೇಲೆ ಏರಿಯಾನು ಕೊಟ್ಟಿದ್ದಾನೆ, ಹೌದಾ? ಸೊ IG-ನೂ ಕೊಟ್ಟಿದ್ದಾನೆ. ಈಗ ನಮಗೇನು ಫೈಂಡ್ ಔಟ್ ಮಾಡಬೇಕು? ಮೂವ್ಮೆಂಟ್ ಆಫ್ ಇನರ್ಷಿಯಾ ಅಬೌಟ್ ದಿ ಪ್ಯಾರಲ್ ಆಕ್ಸಿಸ್ 6 mm ಡಿಸ್ಟೆನ್ಸ್ ಫ್ರಮ್ ದಿ ಸೆಂಟ್ರಾಯ್ಡಿಂದ 6 mm ಡಿಸ್ಟೆನ್ಸ್ಗೆ ಎಷ್ಟು ಮೂವ್ಮೆಂಟ್ ಆಫ್ ಇನರ್ಷಿಯಾ ಇದೆ ಅಂತ ಕೇಳಬೇಕು, ಅಂತ ಫೈಂಡ್ ಔಟ್ ಮಾಡಬೇಕಂತ ಕೇಳ್ತಾನೆ. ಎಷ್ಟು ಕೊಟ್ಟಿದ್ದಾರೆ? 6 mm ಕೊಟ್ಟಿದ್ದಾರೆ. ಸೊ ಫಾರ್ಮ್ ಏನಿರುತ್ತಂದರೆ ಟೋಟಲ್ ಮೂವ್ಮೆಂಟ್ ಆಫ್ ಇನರ್ಷಿಯಾ ವಿತ್ ರೆಸ್ಪೆಕ್ಟ್ ಟು ಪ್ಯಾರಲ್ ಆಕ್ಸಿಸ್ ಥಿಯರಮ್ I = IG + AH² ಇರುತ್ತೆ ಫಾರ್ಮುಲಾ. ಸೊ ಸಬ್ಸ್ಟಿಟ್ಯೂಷನ್ ಮಾಡಿ. IG ಎಷ್ಟಿದೆ? 4200 ಪ್ಲಸ್ A ಎಷ್ಟಿದೆ? 100 ಇಂಟು H ಎಷ್ಟಿದೆ? 6 ಇದೆ. ಎಲ್ಲವೂ MM ಇದೆ, ಈಸಿ ಆಗಾಯಿತು. 4200 ಪ್ಲಸ್ ಏನು? 4200 ಪ್ಲಸ್ ಇದೆಷ್ಟಾಯಿತು? 600. ಎಷ್ಟಾಯಿತು ಟೋಟಲಾಗಿ? 4800 mm/4. ಯಾಕಂದರೆ ಮೂಮೆಂಟ್ ಆಫ್ ಇನರ್ಷಿಯಾ mm/4 ಅಲ್ಲಿರುತ್ತೆ. 4800 ಅಲ್ವಾ? ಇಲ್ಲಿ ಮಿಸ್ಟೇಕ್ ಆಗಿದೆನಾ ಇದು? ಸೊ ಹೇಳಬೇಕಂದ್ರೆ ನಾನು ಎಲ್ಲೂ ಮಿಸ್ಟೇಕ್ ಮಾಡಿದ್ದೆ ಅಂದರೆ ಇಲ್ಲಿ ಮಿಸ್ಟೇಕ್ ಮಾಡಿದ್ದೆ ನೋಡಿ. ಏನು ಇದು? H² ಅಲ್ವಾ? H² ಅಂದರೆ ಏನಾಗಬೇಕು? 6² ಆಗಬೇಕು. ಸೊ ಮಿಸ್ಟೇಕ್ ಮಾಡಿದ್ದೀನಿ, ಭಾಳ ಕನ್ಫ್ಯೂಷನ್ ಈ ಥರನೂ ಮಿಸ್ಟೇಕ್ಸ್ ಆಗೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಂಡು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ. ಸೊ 6² ಎಷ್ಟಾಗುತ್ತೆ? 6² ಎಷ್ಟು? 36 ಅಲ್ವಾ? 36 ಇಂಟು 100 ಎಷ್ಟಾಯಿತು? 4200 ಪ್ಲಸ್ 3600. ಟೋಟಲಾಗಿ ಎಷ್ಟಾಯಿತು? 7800 mm/4 ಆಗುತ್ತೆ. ಇದೇನಿದು? ಮೂಮೆಂಟ್ ಆಫ್ ಇನರ್ಷಿಯಾ ವಿತ್ ರೆಸ್ಪೆಕ್ಟ್ ಟು ದಿ ಪ್ಯಾರಲ್ ಆಕ್ಸಿಸ್ ಥಿಯರಮ್. ಸೊ ಎಷ್ಟಾಯಿತು? 7800 mm/4 ಆಯಿತು ನೋಡಿ. ಇಷ್ಟೇ, ಭಾಳ ಸಿಂಪಲ್ ಇದ್ದಿದ್ದು. ಬೇಸಿಕ್ ಫಾರ್ಮುಲಾಸ್ ಮೇಲೆ ಚೆನ್ನಾಗಿ ಕೇಳಿದ್ದಾನೆ. ಸೊ ಫಾರ್ಮುಲಾಸ್ನ ಚೆನ್ನಾಗಿ ನೆನ್ಪಿಟ್ಕೊಂಡ್ರೆ ಈಸಿಯಾಗಿ ಇಸ್ರೋ ಎಕ್ಸಾಮ್ನ ಕ್ಲಿಯರ್ ಮಾಡ್ಕೊಳ್ಬೋದು, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಕೊಂಡ್ರೆ. ಸೊ ಆಪ್ಷನ್ ಬಿ ಈ ಪ್ರಶ್ನೆಗೆ ಉತ್ತರ. ಆಪ್ಷನ್ ಬಿ. ನೆಕ್ಸ್ಟ್ ಪ್ರಶ್ನೆ ಕಡೆ ಹೋಗ್ತಾ ಇದ್ದೀನಿ. ಲಾಸ್ಟ್ ಪ್ರಶ್ನೆ ಇದು. ಮೆಟಾ ಸೆಂಟರ್ ಆಫ್ ಎ ಫ್ಲೋಟಿಂಗ್ ಬಾಡಿ. ನಾನು ನಿಮಗೆ ಹೇಳಿದ್ದೆ ಅನಿಸುತ್ತೆ, ಒಂದು ಫ್ಲೋಟಿಂಗ್ ಬಾಡಿ, ಇನ್ನೊಂದು ಸಬ್ಮರ್ಜ್ಡ್ ಬಾಡಿ. ಓಕೆನಾ? ಇದು ಸಬ್ಮರ್ಜ್ಡ್ ಬಾಡಿ ಅಂತ ಇಟ್ಕೊಳ್ಳಿ, ಇದು ಫ್ಲೋಟಿಂಗ್ ಬಾಡಿ ಅಂತ ಇಟ್ಕೊಳ್ಳೋಣ. ಫ್ಲೋಟಿಂಗ್ ಬಾಡಿ ಅಂದರೆ ನೀರಲ್ಲಿ ತೇಲ್ತಾ ಇದೆ. ಏನಾಗ್ತಿದೆ? ನೀರಲ್ಲಿ ತೇಲ್ತಾ ಇರುವಂಥ ಬಾಡಿ ಇದು. ನೀರಲ್ಲಿ ತೇಲ್ತಾ ಇರುವಂಥ ಬಾಡಿ ಇದು. ಓಕೆನಾ? ಈ ಥರ ತೇಲ್ತಾ ಇದೆ ಅಂತ ಇಟ್ಕೊಳ್ಳೋಣ. ಇದು ನೀರಲ್ಲಿ ಮುಳುಗಿರುವಂಥ ಬಾಡಿ, ಯಾಕಂದರೆ ಸಬ್ಮರ್ಜ್ ಆಗೋಗಿದೆ, ನೀರಲ್ಲಿ ಸಬ್ಮರ್ಜ್ ಆಗಿರೋ ಬಾಡಿ. ಸೊ ಈಗ ನಮಗೆ ಜಸ್ಟ್ ಇದು ಅರ್ಥ ಮಾಡ್ಕೊಳ್ಳೋ ರೀತಿಯಲ್ಲಿ ನಾನು ಹೇಳ್ತೀನಿ, ಅದೇ ರೀತಿಯಲ್ಲಿ ಅರ್ಥ ನೆನ್ಪಿಟ್ಕೊಳ್ಳೋಕೆ ಟ್ರೈ ಮಾಡಿ. ಸೊ ಪ್ರತಿ ಬಾಡಿಗೆ ಏನಾಗಿರುತ್ತೆ? ಸೆಂಟರ್ ಆಫ್ ಗ್ರಾವಿಟಿ ಇದೆ ಇರುತ್ತೆ, ಹೌದಾ? ಸೊ ಸೆಂಟರ್ ಆಫ್ ಗ್ರಾವಿಟಿ ಮತ್ತು ಹಾಗೂ ಸೆಂಟರ್ ಆಫ್ ಗ್ರಾವಿಟಿ CG ಹಾಗೂ ಮೆಟಾ ಸೆಂಟರ್ ಇವೆರಡನ್ನ ಕನ್ಸಿಡರ್ ಮಾಡಿದ್ರೆ ಅದು ಫ್ಲೋಟಿಂಗ್ ಬಾಡಿ ಆಗುತ್ತೆ. ಫ್ಲೋಟಿಂಗ್ ಬಾಡಿ ಆಗೋದಾದರೆ ನಾವು 2 ಪಾಯಿಂಟ್ಸ್ನ ಮಾತ್ರ ಕನ್ಸಿಡರ್ ಮಾಡ್ತೀವಿ. ಸಬ್ಮರ್ಜ್ಡ್ ಆದರೆ ಸೆಂಟರ್ ಆಫ್ ಗ್ರಾವಿಟಿ ಹಾಗೂ ಸೆಂಟರ್ ಆಫ್ ಬಿಯಾನ್ಸಿನ ಕನ್ಸಿಡರ್ ಮಾಡ್ತೀವಿ ಸಬ್ಮರ್ಜ್ಡ್ ಬಾಡಿ ಇದು. ಓಕೆನಾ? ಸೊ ಈಗ ಹೆಂಗೆ ಸರ್ ಇದು ಇವೆರಡು ಕನ್ಸಿಡರ್ ಮಾಡೋದು ಏನಕ್ಕಂದರೆ, ಒಂದು ಸ್ಟೇಬಲ್ ಇಕ್ವಿಲಿಬ್ರಿಯಮು, ಇನ್ನೊಂದು ಅನ್ಸ್ಟೇಬಲು ಹಾಗೂ ನ್ಯೂಟ್ರಲ್. ಸೊ ಇವು 3 ಕೇಸ್ನ ನಾವು ತಿಳಿಸೋದಕ್ಕೆ ಈ ಪಾಯಿಂಟ್ಸ್ನ ಕನ್ಸಿಡರ್ ಮಾಡ್ತೀವಿ. ಸೊ ಸ್ಟೇಬಲು ಅನ್ಸ್ಟೇಬಲ್ ಬಂದಾಗ, ಸ್ಟೇಬಲ್ ಇಕ್ವಿಲಿಬ್ರಿಯಮ್ ಯಾವುದಕ್ಕೆ? ಫ್ಲೋಟಿಂಗ್ ಬಾಡಿಗೆ ಬಂದಾಗ, ಫ್ಲೋಟಿಂಗ್ ಬಾಡಿಗೆ ಸ್ಟೇಬಲ್ ಆಗಿರಬೇಕು, ಈ ಬಾಡಿ ಸ್ಟೇಬಲ್ ಆಗಿದೆ ಅಂತ ಯಾವಾಗ ಹೇಳ್ತೀವಪ್ಪ ಅಂದರೆ, ಮೆಟಾ ಸೆಂಟರು ಅಬೋವ್ ದಿ ಸೆಂಟರ್ ಆಫ್ ಗ್ರಾವಿಟಿ ಆದರೆ, ಅಂದರೆ ಸೆಂಟರ್ ಆಫ್ ಗ್ರಾವಿಟಿ ಇಲ್ಲಿ ಕೆಳಗಡೆ ಇದೆ,
ಮೆಟಾ ಸೆಂಟರ್ ಅದ್ರ ಮೇಲ್ಗಡೆ ಇದೆ. ಸೊ ಮೆಟಾ ಸೆಂಟರ್ ಈಸ್ ಅಬೋವ್ ದಿ ಸೆಂಟರ್ ಆಫ್ ಗ್ರಾವಿಟಿ ಆದರೆ ಆವಾಗ ಬಾಡಿ ಏನಂತ ಹೇಳ್ತೀವಿ, ಸ್ಟೇಬಲ್ ಇಕ್ವಿಲಿಬ್ರಿಯಮ್ ಅಂತ ಹೇಳ್ತೀವಿ. ಮೆಟಾ ಸೆಂಟರು ಬೈ ಚಾನ್ಸ್ ಬಿಲೋ ಇತ್ತಪ್ಪ ಅಂದರೆ ಸೆಂಟರ್ ಆಫ್ ಗ್ರಾವಿಟಿಗಿನ ಕೆಳಗಡೆ ಎಲ್ಲ ಇತ್ತು ಅಂದರೆ ಆವಾಗ ಅದನ್ನೇನಂತ ಹೇಳ್ತೀವಿ, ಬಾಡಿ ಬಂದು ಅನ್ಸ್ಟೇಬಲ್ ಇಕ್ವಿಲಿಬ್ರಿಯಮಲ್ಲಿದೆ ಅಂತ ಹೇಳ್ತೀವಿ. ಮೆಟಾ ಸೆಂಟರು ಹಾಗೂ ಸೆಂಟರ್ ಆಫ್ ಗ್ರಾವಿಟಿ ಕೋಇನ್ಸೈಡ್ ಆದರೆ ಅಂದರೆ ಎರಡೂ ಸಮ ಆಗೋಯ್ತಪ್ಪ, ಸೆಂಟರ್ ಆಫ್ ಗ್ರಾವಿಟಿ ಇದೇ ಲೈನಲ್ಲಿ ಮೆಟಾ ಸೆಂಟರ್ ಎರಡೂ ಕೋಯಿನ್ಸೈಡ್ ಆಯಿತು, ಆವಾಗ ಏನಾಗೋಗುತ್ತೆ, ನ್ಯೂಟ್ರಲ್ ಇಕ್ವಿಲಿಬ್ರಿಯಮ್ ಆಗುತ್ತೆ. ಸೊ ಮೆಟಾ ಸೆಂಟ್ರು ಸೆಂಟರ್ ಆಫ್ ಗ್ರಾವಿಟಿಗೆ ಕೋಯಿನ್ಸೈಡ್ ಆದರೆ ಅದೇನಾಗುತ್ತೆ, ನ್ಯೂಟ್ರಲ್ ಇಕ್ವಿಲಿಬ್ರಿಯಮು. ಮೆಟಾ ಸೆಂಟ್ರು ಸೆಂಟರ್ ಆಫ್ ಗ್ರಾವಿಟಿ, ಮೆಟಾ ಸೆಂಟರ್ ಬಂದು ಸೆಂಟರ್ ಆಫ್ ಗ್ರಾವಿಟಿಗಿಂತ ಕೆಳಗಡೆ ಇದ್ದರೆ ಅದು ಅನ್ಸ್ಟೇಬಲ್ ಇಕ್ವಿಲಿಬ್ರಿಯಮು. ಮೆಟಾ ಸೆಂಟರು ಸೆಂಟರ್ ಆಫ್ ಗ್ರಾವಿಟಿಗಿಂತ ಮೇಲ್ಗಡೆ ಇದ್ದರೆ ಸ್ಟೇಬಲ್ ಇಕ್ವಿಲಿಬ್ರಿಯಮ್ ಅಷ್ಟೇ. ಈಗ ಮೆಟಾ ಸೆಂಟರ್ ಕೇಸ್ ಆಯ್ತಿದ್ದು, ಇದು ಫ್ಲೋಟಿಂಗಿಗೆ. ಒಂದು ವೇಳೆ ಸಬ್ಮರ್ಜ್ಡ್ಗಾರದಾದರೆ ಸಬ್ಮರ್ಜ್ಡ್ಗಾರಾದರೆ ಸ್ಟೇಬಲು ಅನ್ಸ್ಟೇಬಲು ಸೇಮ್ ಕಂಡೀಷನ್ನೇ ಮತ್ತು ನ್ಯೂಟ್ರಲ್, ಹೌದಾ? ಇದು ಯಾವ ಕೇಸು, ಸಬ್ಮರ್ಜ್ಡ್ ಕೇಸ್ಗಾದರೆ. ಸಬ್ಮರ್ಜ್ಡ್ ಕೇಸಲ್ಲಿ ನಾವೇನು ತೊಗೊತೀವಿ, ಸೆಂಟರ್ ಆಫ್ ಗ್ರಾವಿಟಿ ಹಾಗೂ ಇನ್ನೊಂದೇನು ತೊಗೊಂಡಿರ್ತೀವಿ, ಸೆಂಟರ್ ಆಫ್ ಗ್ರಾವಿಟಿ ಮತ್ತು ಸೆಂಟರ್ ಆಫ್ ಬುಯಾನ್ಸಿ. ಸೊ ಸೆಂಟರ್ ಆಫ್ ಬುಯಾನ್ಸಿ, ಸೆಂಟರ್ ಆಫ್ ಬುಯಾನ್ಸಿ ಅಬೋವ್ ದಿ ಸೆಂಟರ್ ಆಫ್ ಗ್ರಾವಿಟಿ ಆಯ್ತಪ್ಪ. ಅಬೋವ್ ದಿ ಸೆಂಟರ್ ಆಫ್ ಗ್ರಾವಿಟಿ ಅಂದರೆ ಸೆಂಟರ್ ಆಫ್ ಬುಯಾನ್ಸಿ ಇಲ್ಲಿದೆ, ಸೆಂಟರ್ ಆಫ್ ಗ್ರಾವಿಟಿ ಇಲ್ಲಿದೆ, ಸೆಂಟರ್ ಆಫ್ ಬುಯಾನ್ಸಿ ಅಲ್ಲಿತ್ತು ಮೇಲ್ಗಡೆ, ಒಟ್ಟಿಗಂತೂ ಮೇಲ್ಗಡೆ ಇತ್ತಂತಂದರೆ ಅವಾಗೇನಾಗುತ್ತಂದರೆ ಸೆಂಟರ್ ಆಫ್ ಗ್ರಾವಿಟಿಗಿಂತ ಮೇಲ್ಗಡೆ ಸೆಂಟರ್ ಆಫ್ ಬುಯಾನ್ಸಿ ಇದ್ದಾಗ ಅದು ಸ್ಟೇಬಲ್ ಆಗುತ್ತೆ. ಸೆಂಟರ್ ಆಫ್ ಬುಯಾನ್ಸಿ ಬಂದು ಬಿಲೋ ಇತ್ತಪ್ಪ ಅಂದರೆ ಸೆಂಟರ್ ಆಫ್ ಗ್ರಾವಿಟಿಗೆ ಅದು ಅನ್ಸ್ಟೇಬಲ್ ಇಕ್ವಿಲಿಬ್ರಿಯಮ್ ಆಗುತ್ತೆ. ಇನ್ನು ಕೊನೆಯದಾಗಿ ಅಂದರೆ ಸೆಂಟರ್ ಆಫ್ ಬುಯಾನ್ಸಿ ಕೋಇನ್ಸೈಡ್ ಆದರೆ ವಿತ್ ಸೆಂಟರ್ ಆಫ್ ಗ್ರಾವಿಟಿ ಆವಾಗ ಅದೇನಾಗುತ್ತೆ, ನ್ಯೂಟ್ರಲ್ ಇಕ್ವಿಲಿಬ್ರಿಯಮ್ ಆಗುತ್ತೆ ಅಷ್ಟೇ. ಸೇಮ್ ಕಂಡೀಷನ್ಸು, ಬಟ್ ಏನಂದರೆ ಕನ್ಸಿಡರ್ ಮಾಡ್ತಿರೋ ಪಾಯಿಂಟ್ಸ್, ಸೆಂಟರ್ ಆಫ್ ಗ್ರಾವಿಟಿ ಸೆಂಟರ್ ಆಫ್ ಬುಯಾನ್ಸಿ ಅಂದರೆ ಸಬ್ಮರ್ಜ್ಡ್ಗೆ, ಮೆಟಾ ಸೆಂಟರ್ ಆಫ್ ಗ್ರಾವಿಟಿ ಅಂದರೆ ಅದು ಫ್ಲೋಟಿಂಗಿಗೆ ಅಷ್ಟೇ ನೋಡಿ. ಸೊ ಈಗ ನಮಗೆ ಇಲ್ಲಿ ಪ್ರಶ್ನೆ ಏನು ಕೇಳೋದಂದರೆ ಮೆಟಾಸೆಂಟ್ರಿಕ್ ಹೈಟ್ ಆಫ್ ಎ ಫ್ಲೋಟಿಂಗ್ ಬಾಡಿ ಏನಾಗಿರುತ್ತೆ, ಮೆಟಾಸೆಂಟ್ರಿಕ್ ಹೈಟ್ ಅಂತ ಕೇಳ್ತಾನೆ. ಸೊ ಸೆಂಟರ್ ಆಫ್ ಗ್ರಾವಿಟಿಗೆ ಮತ್ತು ಮೆಟಾಸೆಂಟ್ರಿಗೆ ಏನು ಡಿಸ್ಟೆನ್ಸ್ ಇರುತ್ತಲ್ಲ ಅದನ್ನೇ ಮೆಟಾಸೆಂಟ್ರಿಕ್ ಹೈಟ್ ಅಂತ ತೊಗೊತೀವಿ ನೋಡಿ. ದ ಡಿಸ್ಟೆನ್ಸ್ ಬಿಟ್ವೀನ್ ಎಲ್ಲಿದೆ, ದ ಡಿಸ್ಟೆನ್ಸ್ ಬಿಟ್ವೀನ್ ದಿ ಮೆಟಾಸೆಂಟರ್ ಅಂದರೆ ಸೆಂಟರ್ ಆಫ್ ಬುಯಾನ್ಸಿ. ಸೆಂಟರ್ ಆಫ್ ಬುಯಾನ್ಸಿ ಅಲ್ಲ, ಇದೇನು ದ ಡಿಸ್ಟೆನ್ಸ್ ಬಿಟ್ವೀನ್ ದಿ ಸೆಂಟರ್ ಆಫ್ ಗ್ರಾವಿಟಿ ಆ್ಯಂಡ್ ಮೆಟಾಸೆಂಟರ್. ಏನು ಎರಡರ ಮಧ್ಯದಲ್ಲಿ ಡಿಸ್ಟೆನ್ಸ್ ಇರುತ್ತಲ್ಲ ಹೆಚ್ಚು, ಅದನ್ನೇ ಮೆಟಾಸೆಂಟ್ರಿಕ್ ಹೈಟ್ ಅಂತ ತೊಗೊಳ್ತೀವಿ. ಮೆಟಾಸೆಂಟ್ರಿಕ್ ಹೈಟ್ ತೊಗೊಳ್ತಿದ್ರೆ ಅಂದರೆ ಅದೇನಾಗಿರಬೇಕು, ಡಿಸ್ಟೆನ್ಸ್ ಬಿಟ್ವೀನ್ ದಿ ಸೆಂಟರ್ ಆಫ್ ಗ್ರಾವಿಟಿ ಆ್ಯಂಡ್ ಮೆಟಾ ಸೆಂಟರ್ ಆಗಿರಬೇಕು. ಎಲ್ಲಿದೆ ನೋಡಿ, ದ ಡಿಸ್ಟೆನ್ಸ್ ಬಿಟ್ವೀನ್ ದಿ ಸೆಂಟರ್ ಆಫ್ ಬುಯಾನ್ಸಿ, ಇದು ಅಲ್ಲ. ಇಲ್ಲಿ ನೋಡಿ, ದ ಡಿಸ್ಟೆನ್ಸ್ ಬಿಟ್ವೀನ್ ದಿ ಮೆಟಾ ಸೆಂಟರ್ ಆ್ಯಂಡ್ ಸೆಂಟರ್ ಆಫ್ ಗ್ರಾವಿಟಿ. ನೋಡಿ, ದ ಡಿಸ್ಟೆನ್ಸ್ ಬಿಟ್ವೀನ್ ದಿ ಮೆಟಾ ಸೆಂಟರ್ ಆ್ಯಂಡ್ ಸೆಂಟರ್ ಆಫ್ ಗ್ರಾವಿಟಿ. ಸೊ ಆಪ್ಷನ್ ಸಿ ಪ್ರಶ್ನೆಗೆ ಉತ್ತರ ಆಗುತ್ತೆ. ಮೆಟಾಸೆಂಟ್ರಿಕ್ ಹೈಟ್ ಇಟ್ ಈಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದಿ ಸೆಂಟರ್ ಆಫ್ ಗ್ರಾವಿಟಿ ಅಂದೆ ಮೆಟಾ ಸೆಂಟರ್, ಅಥವಾ ಡಿಸ್ಟೆನ್ಸ್ ಬಿಟ್ವೀನ್ ದಿ ಮೆಟಾ ಸೆಂಟರ್ ಅಂದೆ ಸೆಂಟರ್ ಆಫ್ ಗ್ರಾವಿಟಿ. ಇಟ್ ಈಸ್ ಕಾಲ್ಡ್ ಮೆಟಾಸೆಂಟ್ರಿಕ್ ಹೈಟ್. ಸೊ ಆಪ್ಷನ್ ಸಿ ಪ್ರಶ್ನೆಗೆ ಉತ್ತರ ಆಗುತ್ತೆ. ಸೊ ಪ್ರಶ್ನೆಗಳು ನೋಡಿ ಎಲ್ಲ ಡೈರೆಕ್ಟ್ ಪ್ರಶ್ನೆಗಳೇ, ಜಸ್ಟ್ ಒಂದು ಸ್ವಲ್ಪ ಟಾಪಿಕ್ಸ್ನ ನಿಮ್ಗೆ ಗೊತ್ತಿದ್ದರೆ ಈಸಿಯಾಗಿ ಆನ್ಸರ್ ಮಾಡ್ಕೋಬೋದು. ಸೊ ಇಷ್ಟು ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಇದೇ ಥರನೇ ಇನ್ನಷ್ಟು ಸಾಕಷ್ಟು ವೀಡಿಯೋಸ್ನ ತೊಗೊಂಬರ್ತಾ ಹೋಗ್ತೀನಿ. ಇನ್ನು ALPದು ಅಪ್ಲೋಡ್ ಮಾಡಿದ್ದೆ, ರೈಲ್ವೆ RRB JEEಗೂ ಅಪ್ಲೋಡ್ ಮಾಡಿದ್ದೆ, ಭಾಳಷ್ಟು ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೆ. ಪ್ರತಿದಿನ ಇದೇ ಥರನೇ ಎಲ್ಲ ಟಾಪಿಕ್ಸ್ ಮೇಲೆ ವೀಡಿಯೋಸ್ನ ತರ್ತಾ ಹೋಗ್ತೀನಿ. ನಿಮ್ಮ ಫ್ರೆಂಡ್ಸ್ ಇಲ್ಲಿ ಯಾರೆಲ್ಲ ಪ್ರಿಪೇರ್ ಆಗ್ತಿದ್ದಾರೆ ಅವ್ರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಆದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಸೊ ನಿಮಗೆಲ್ಲರಿಗೂ ಗೊತ್ತಿರುತ್ತೆ, ಈಗಾಗಲೇ ಹೇಳಿದ್ದೀನಿ ಕೋರ್ಸ್ ಸ್ಟಾರ್ಟ್ ಮಾಡ್ತಿದ್ವಿ. ಸೊ ಯಾರೆಲ್ಲ ಕೋರ್ಸಲ್ಲಿ ಇಂಟ್ರೆಸ್ಟ್ ಇದ್ದೀರಾ ಅವರೆಲ್ಲ ನೀವು ಕಾಲ್ ಮಾಡ್ಬೋದು. ಯಾವ ನಂಬರ್ಗೆ, ಈ ನಂಬರ್ಗೆ 9964600913. ಇದು ಕೇವಲ ಮೆಕ್ಯಾನಿಕಲ್ ಅವ್ರು ಏನೇ ಕೋರ್ಸ್ ಬೇಕು ಅಂತ ನನಗಿತ್ತು ಅಂದರೆ ನೀವು ಈ ನಂಬರ್ಗೆ ಕಾಲ್ ಮಾಡಿ. ಲ್ಯಾಂಡ್ ಸರ್ವೇರ್ಗೂ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಲ್ಯಾಂಡ್ ಸರ್ವೇರ್ಗೂ ಬೇಕು ಅಂತಂದರೆ ಕೇಳ್ಬೋದು ನೋಡಿ, ಅಂದರೆ ಕಾಲ್ ಮಾಡಿಬಿಟ್ಟು ಡೀಟೇಲ್ಸ್ನ ಕೇಳ್ಬೋದು. ಸೊ ಇಷ್ಟನ್ನ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತೇನೆ. ಎಲ್ಲರಿಗೂ ಧನ್ಯವಾದಗಳು. ಹ್ಯಾವ್ ಎ ನೈಸ್ ಡೇ.